Okay, dear students, in our previous class, we have discussed about the introduction classification. Before jump into the nomenclature, let me discuss few topics on two basic important notes. Those are known as which come under the dihaloalkanes. We already know the definition. Already ಏನಪ್ಪ ಇದರ definition already ನಾನು ಡಿಸ್ಕಸ್ ಮಾಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಡೈ ಮೀನ್ಸ್ ಅಂದ್ರೆ ಏನಪ್ಪ ಎರಡು ಹಾಲೋ ಅಲ್ಕೇನ್ಸ್ ಅಂದ್ರೆ ಎರಡು ಹಾಲೋ ಅಲ್ಕೇನ್ಸ್ ಏನಪ್ಪ ಎರಡು ಹ್ಯಾಲೋಜನ್ ಕಾಂಪೌಂಡ್ಸ್ ಒಂದು ಅಲ್ಕೇನ್ ಮೇಲೆ ಏನಾಗಿರ್ತೈತ್ರಿ ಅಟ್ಯಾಚ್ಮೆಂಟ್ ಆಗಿರ್ತೈತಿ. ಆ ಡೈ ಹಾಲೋಜನ್ಸ್ ಏನು ಮಾಡ್ತೀವಿ ನಾವು ವಿ ಆರ್ ಏನು ಮಾಡ್ತೀವಿ ಅದಕ್ಕೆ ಎರಡು ಕಡೆ ಏನಪ್ಪ ಮಿಕ್ಸ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಬಿ ಆಫ್ ಆಡಿಂಗ್ ಅಪ್ ಆಫ್ ಅದಕ್ಕೆ ಏನು ಕರಿತೀವಿ ಅಂತ ಹೇಳಿದ್ರೆ ಒಂದು ನಂಬರ್ 1 ಈಸ್ ನೋನ್ ಆಸ್ ಜಮೈನಲ್. ಓಕೆ, ಫಸ್ಟ್ ಗೆ ಏನು ಹೆಸರು ಇದಕ್ಕೆ ವಿ ಕಾಲ್ಡ್ ಆಸ್ ಜಮೈನಲ್ 1. ಓಕೆ, ಯಾವ್ದಿರೋದು ಫಸ್ಟ್ ಒನ್ ಇಸ್ ನೋನ್ ಆಸ್ ಜಮೈನಲ್ ಡೈಹ್ಯಾಲೈಡ್ಸ್ ಅಂತ ಹೇಳ್ತೀವಿ ಒಂದೇದು. ಸೆಕೆಂಡ್ ಕ್ಲಾಸಿಫಿಕೇಶನ್ ಯಾವ್ದು ಬರ್ತದೆ ಅಂತ ಹೇಳಿದ್ರೆ ವಿಸಿನಲ್ ಡೈಹ್ಯಾಲೈಡ್ಸ್. ಓಕೆ, ಇದು ಏನಪ್ಪ ಯಾವ ಕ್ಯಾಟಗರಿ ಒಳಗೆ ಬರ್ತೈತಿ? ಇಟ್ ಕಮ್ ಅಂಡರ್ ದ ಕ್ಲಾಸ್ ಆಫ್ ಡೈಹ್ಯಾಲೋಲ್ಕೇನ್ಸ್ ಎರಡು ಕ್ಯಾಟಗರಿ ಒಳಗಡೆ ಬರ್ತಾವ. ಏನ್ ಇದ್ರ ಮೇಲೆ ಆಲ್ರೆಡಿ ನಾವು ಡಿಸ್ಕಸ್ ಅಬೌಟ್ ದ ಡೈಹ್ಯಾಲೋಲ್ಕೇನ್ಸ್. ಯಾಕಂದ್ರೆ ಒಂದು ಆಲ್ಕೋಲ್ ಮೇಲೆ ಎರಡು ಹ್ಯಾಲೋಜನ್ ಸಬ್ಸ್ಟಿಟ್ಯೂಟ್ ಆಗಿರ್ತಾವ. ಬಟ್ ಸೇಮ್ ಅಲ್ಲಿ ಆದ್ರೆ ಒಂದು ಹೆಸರು ಕೊಡ್ತೀವಿ, ಇನ್ನೊಂದು ಏನಪ್ಪ ಸಪರೇಟ್ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಆದ್ರೆ ಅದಕ್ಕೆ ಇನ್ನೊಂದು ಹೆಸರು ಏನಪ್ಪ ಕೊಡ್ತೀವಿ. ಓಕೆ, ಡೈಹ್ಯಾಲೋಲ್ಕೇನ್ಸ್ ನ ಎರಡು ತರ ಕ್ಯಾಟಗರಿ ಮಾಡ್ತೀವಿ. ಒಂದಿಗೆ ಏನ್ ಕರಿತೀವಿ ನಾವು ಜಮೈನಲ್ ಡೈಹ್ಯಾಲೈಡ್ಸ್, ಇನ್ನೊಂದಿಗೆ ಏನ್ ಕರಿತೀವಿ ನಾವು ವಿಸಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಇದಕ್ಕೆ ಏನಪ್ಪ ಶಾರ್ಟ್ ಫಾರ್ಮ್ ಹೆಂಗ್ ಬರೀತೀವಿ ಅಂತ ಹೇಳಿದ್ರೆ ರೈಟ್ ಆಸ್ ಜಮ್ ಅಂತ ಬರೀತೀವಿ. ನಾಮೆನ್ಕ್ಲೇಚರ್ ಮಾಡ್ತೀವಲ್ಲ ಅಲ್ಲಿ ಹೇಳ್ತೀವಿ. ಓಕೆ, ಇದು ಜಮೈನಲ್ ಡೈಹ್ಯಾಲೈಡ್ಸ್ ಏನ್ ಮಾಡ್ತೀವಿ ನಾವು ವಿ ರೈಟಿಂಗ್ ಆಸ್ ಜಮ್ ಅಂತ ಬರೀತೀವಿ. ವಿಸಿನಲ್ ಏನ್ ಮಾಡ್ತೀವಿ ನಾವು ವಿ ರೈಟ್ ಆಸ್ ವಿಕ್. ಏನ್ ಬರೀತೀವಿ ನಾವು ವಿಕ್ ಅಂತ VIC ಅಂತ ಏನಪ್ಪ ಬರೀತೀವಿ. ಲೆಟ್ಸ್ ಸಿ ದ ಡೆಫಿನೇಷನ್ ಆಫ್ ದೀಸ್. ಏನ್ ಹೇಳ್ತಾರೆ ಡೆಫಿನೇಷನ್, ಏನ್ ಎಕ್ಸ್ಪ್ಲನೇಷನ್ ಐತಿ ನೋಡೋಣ. ಓಕೆ, ಫಸ್ಟ್ ಒನ್ ಇಸ್ ನೋನ್ ಆಸ್ ಜಮ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಇದಕ್ಕೆ ಏನು ಜಮ್ ಡೈಹ್ಯಾಲೈಡ್ಸ್ ಅಂತ ಹೇಳಿದ್ರೆ ವಿ ಆಲ್ರೆಡಿ ನೋ ದಟ್ ಜಮ್ ಇಸ್ ದ ಶಾರ್ಟ್ ಫಾರ್ಮ್ ಆಫ್ ದ ಜಮೈನಲ್ ಡೈಹ್ಯಾಲೈಡ್. ಓಕೆ, ಜಮ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಏನ್ ಹೇಳ್ತಾರೆ ಡೆಫಿನೇಷನ್? ಇನ್ ದೀಸ್ ಡೆರಿವೇಟಿವ್ಸ್ both the halogen atoms are attached to the same carbon atom. ಏನಪ್ಪ ಒಂದು ಹ್ಯಾಲೋಜನ್ ಇರ್ತದಲ್ಲ ಆ ಎರಡು ಹ್ಯಾಲೋಜನ್ ಎಲ್ಲಿ ಅಟ್ಯಾಚ್ ಆಗಿರ್ತಾವ್ರಿ ಸೇಮ್ ಕಾರ್ಬನ್ ಮೇಲೆ ಆಟಮ್ ಮೇಲೆ ಏನಪ್ಪ ಎರಡು ಹ್ಯಾಲೋಜನ್ ಒಂದೇ ಕಾರ್ಬನ್ ಮೇಲೆ ಅಟ್ಯಾಚ್ ಆದ್ರೆ ಅದಕ್ಕೆ ಏನ್ ಕರಿತೀವಿ ನಾವು ಅಂದ್ರೆ ವಿ ಕಾಲ್ಡ್ ಆಸ್ ಜಮ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಇದಕ್ಕೆ ಇಟ್ ಇಸ್ ಆಲ್ಸೋ ನೋನ್ ಆಸ್ ಆಲ್ಕೈಲಿಡೀನ್ ಅಂತ ಕರಿತೀವಿ ಇದಕ್ಕೆ. ಓಕೆ, ಜಮ್ ಡೈಹ್ಯಾಲೈಡ್ ಏನಪ್ಪ ಇನ್ನೊಂದು ಕಾಮನ್ ನೇಮ್ ಏನಪ್ಪ ಅಂತ ಹೇಳಿದ್ರೆ ಇಟ್ಸ್ ಕಾಮನ್ ನೇಮ್ ಇಸ್ ಆಲ್ಕೈಲ್ ಡೈಲೀನ್ ಅಂತ ಕರಿತೀವಿ ಇದಕ್ಕೆ. ಓಕೆ, ಲೆಟ್ಸ್ ಸಿ ಒನ್ ಎಕ್ಸಾಂಪಲ್. CH3CH2 CHBr2 ಇದೆ. ಏನಿದೆ CH3 CH2 CHBr2 ಇದೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಬಹುದು ಈ ಎರಡು ಬ್ರೋಮಿನ್ ಮಾಲಿಕ್ಯೂಲ್ಸ್ ಏನಪ್ಪ ಇಟ್ ಹ್ಯಾಸ್ ಬೀನ್ ಅಟ್ಯಾಚ್ಡ್ ಟು ದ ದಿಸ್ ಕಾರ್ಬನ್ ಆಟಮ್. ಓಕೆ, ಎರಡು ಬ್ರೋಮಿನ್ ಆಟಮ್ ಏನಪ್ಪ ಒಂದೇ ಕಾರ್ಬನ್ ಆಟಮ್ ಮೇಲೆ ಏನಾಗಿದ್ರಿ ಅಟ್ಯಾಚ್ಮೆಂಟ್ ಆಗಿದಾವ. ಸಿಮಿಲರ್ ಈ ಕಾರ್ಬನ್ ನೋಡ್ರಿ, ಈ ಕಾರ್ಬನ್ ಮೇಲೆ ಏನಪ್ಪ ಎರಡು ಬ್ರೋಮಿನ್ ಆಟಮ್ ಏನಾಗಿದಾವ್ರಿ ಅಟ್ಯಾಚ್ ಆಗಿದಾವ. ಓಕೆ, ದಿಸ್ ಇಸ್ ಟು ಬಿ ನೋನ್ ಆಸ್ ಆಲ್ಕೈಲ್ ಲಿಡೀನ್ ಅಂತ ಇದಕ್ಕೆ ಕರಿತೀವಿ. ಓಕೆ, ಓಕೆ, ಲೆಟ್ಸ್ ಸಿ ದ ಸ್ಟ್ರಕ್ಚರ್. ಯಾವ ತರ ಅಟ್ಯಾಚ್ಮೆಂಟ್ ಆಗಿರುತ್ತೆ ಅಟ್ಯಾಚ್ಮೆಂಟ್ ನೋಡ್ಬೇಡ ಯಾವ ತರ ಏನಿರ್ತೈತೆ ಅಂತ. ಓಕೆ, ಲೆಟ್ ಮಿ ರೈಟ್ ದ ಓಪನ್ ಸ್ಟ್ರಕ್ಚರ್ ಆಫ್ ದಿಸ್. ಓಕೆ, CH3 CH2 ನೆಕ್ಸ್ಟ್ ಕಾರ್ಬನ್. ಓಕೆ, ಇನ್ನೊಂದು ಹೈಡ್ರೋಜನ್ ಐತಿ. ಓಕೆ, ಎರಡು ಬ್ರೋಮಿನ್ ಆಟಮ್ಸ್, ಇನ್ನೊಂದು ಬ್ರೋಮಿನ್ ಇದೆ, ಇನ್ನೊಂದು ಬ್ರೋಮಿನ್. ಓಕೆ, we can observe that ಎರಡು ಬ್ರೋಮಿನ್ ಏನಾಗಿದಾವ್ರಿ ದೇ ಹ್ಯಾವ್ ಬೀನ್ ಅಟ್ಯಾಚ್ಡ್ ಇನ್ ದ ಸೇಮ್ ಕಾರ್ಬನ್ ಆಟಮ್ ಕಡೆ ಏನಾಗಿದ್ರಿ ಅಟ್ಯಾಚ್ಮೆಂಟ್ ಆಗಿದೆ. ಲೆಟ್ಸ್ ಸಿ ದಿಸ್ ಒನ್. ಓಕೆ, ಅಂದ್ರೆ ದಿಸ್ ಕಾರ್ಬನ್ ಇದಪ್ಪ ಅಂದ್ರೆ ಎರಡು ಡೈಹ್ಯಾಲೋಜನ್ ಇರಪ್ಪ ಎರಡು ಡೈಹ್ಯಾಲೋಲ್ಕೇನ್ಸ್ ಇರಪ್ಪ ಇಟ್ ಹ್ಯಾಸ್ ಬೀನ್ ಅಟ್ಯಾಚ್ಡ್ ಇನ್ ದ ಸೇಮ್ ಕಾರ್ಬನ್ ಆಟಮ್ ಕಡೆ ಎರಡು ಬ್ರೋಮಿನ್ ಆಟಮ್ಸ್ ಏನಾಗಿದಾವ್ರಿ ಅಟ್ಯಾಚ್ ಆಗಿದಾವೆ. ಲೆಟ್ಸ್ ಸಿ ದಿಸ್ ಒನ್. ಓಕೆ, CH3 ಕಾರ್ಬನ್ CH3. ಓಕೆ, ಇಲ್ಲಿ ನೋಡೋದ. ಓಕೆ, ಇಲ್ಲಿನೂ ಕೂಡ ಸೇಮ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಬಟ್ ಇಲ್ಲಿ ಏನಾಗಿದೆಪ್ಪ ಪ್ರೈಮರಿ ಕಾರ್ಬನ್ ಇತ್ತು, ಇಲ್ಲಿ ಏನಾಯ್ತ್ರಿ ಈ ಕಡೆ ವಿ ಆರ್ ಫೈಂಡಿಂಗ್ ದ ಸೆಕೆಂಡರಿ ಏನಪ್ಪ ಕಾರ್ಬನ್ ಏನಪ್ಪ ನೋಡಬಹುದು. ಹೌದಾ, ಇಲ್ಲಿ ಏನಪ್ಪ ಬ್ರೋಮಿನ್ ಹ್ಯಾಸ್ ಬೀನ್ ಅಟ್ಯಾಚ್ಡ್ ಇನ್ ದ ಸೇಮ್ ಕಾರ್ಬನ್ ಆಟಮ್ ಕಡೆ ಏನಪ್ಪ ಈ ಬ್ರೋಮಿನ್ ಆಟಮ್ ಏನಪ್ಪ ಅಟ್ಯಾಚ್ಮೆಂಟ್ ಆಗಿದೆ. ದಟ್ಸ್ ವೈ ವಿ ಕಾಲ್ಡ್ ಆಸ್ ಜಮೈನಲ್ ಡೈಹ್ಯಾಲೈಡ್ಸ್ ಅಂತ ಇದಕ್ಕೆ ಕರಿತೀವಿ. ಓಕೆ, ಲೆಟ್ಸ್ ಸಿ ದ ಸೆಕೆಂಡ್ ಒನ್. ಸೆಕೆಂಡ್ ಒನ್ ಇಸ್ ನೋನ್ ಆಸ್ ವಿಸಿನಲ್ ಡೈಹ್ಯಾಲೈಡ್ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಏನ್ ಕರಿತಿರೋದು VIC ಡೈಹ್ಯಾಲೈಡ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಇದ್ರಿ ಇನ್ ದೀಸ್ ಡೆರಿವೇಟಿವ್ಸ್ ದ ಹ್ಯಾಲೋಜನ್ ಆಟಮ್ಸ್ ಆರ್ ಅಟ್ಯಾಚ್ಡ್
ಎಲ್ಲಿ ಅಟ್ಯಾಚ್ ಮಾಡೈತ್ರಿ ಟು ದ ಅಡ್ಜಸೆಂಟ್ ಕಾರ್ಬನ್ ಆಟಮ್. ಇಲ್ಲೇನಪ್ಪ ಅಲ್ಲಿ ಏನಪ್ಪ ಪ್ರೀವಿಯಸ್ ಆಗಿ ಜಮಾಯಿನ ಲೈನ್ ಏನಾಗಿತ್ರಿ ಒಂದೇ ಕಾರ್ಬನ್ ಆಟಮ್ ಕಡೆ ಎರಡು ಹ್ಯಾಲೋಜನ್ ಏನಪ್ಪ ಅಟ್ಯಾಚ್ಮೆಂಟ್ ಆಗಿತ್ತು. ಬಟ್ ವಿಸಿನಲ್ಲಿ ಏನಾಗುತ್ತೆ ಅಂದ್ರೆ ಡಿಫರೆಂಟ್ ಅಂದ್ರೆ ಸೈಡ್ ಬೈ ಸೈಡ್. ಅದಕ್ಕೆ ಏನ್ ಕರಿತೀವಿ ನಾವು ಸೈಡ್ ಬೈ ಸೈಡ್. ಇದಕ್ಕೆ ಆಲ್ಸೋ ನೋನ್ ಆಸ್ ಅಡ್ಜಸೆಂಟ್ ಅಂತ ಕರಿತೀವಿ. ಈ ಅಡ್ಜಸೆಂಟ್ ಕಾರ್ಬನ್ ಆಟಮ್ ನಲ್ಲಿ ಏನಾಗ್ತೈತ್ರಿ ಎರಡು ಹ್ಯಾಲೋಜನ್ ಏನಪ್ಪ ಅಟ್ಯಾಚ್ ಆಗಿರ್ತಾವ. ಓಕೆ, ಅಟ್ಯಾಚ್ ಮಾಡಿ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ಸೋ ನೋನ್ ಆಸ್ ದ ಅಲ್ಕೈಲಿನ್ ಹ್ಯಾಲೈಡ್ ಅಂತ ಕರಿತೀವಿ. ಅದಕ್ಕೆ ಏನ್ ಕರಿತೀವಿ ಅಲ್ಕೈಲಿಡೀನ್ ಅಂತ ಕರಿತೀವಿ. ಇದಕ್ಕೆ ಏನ್ ಕರಿತೀವಪ್ಪ ಅಲ್ಕೈಲಿನ್ ಹ್ಯಾಲೈಡ್ ಅಂತ ಕರಿತೀವಿ. ಲೆಟ್ಸ್ ಸಿ ದ ಸ್ಟ್ರಕ್ಚರ್. ಓಕೆ, ಒಂದು ಎಕ್ಸಾಂಪಲ್ ಏನಿದ್ರೆ CH2Cl CH2Cl ಅಂತ ಇದೆ. ಓಕೆ, ಲೆಟ್ಸ್ ರೈಟ್ ಇಟ್ಸ್ ಓಪನ್ ಸ್ಟ್ರಕ್ಚರ್ ಫಸ್ಟ್. ಓಪನ್ ಸ್ಟ್ರಕ್ಚರ್ ಬರೋಣ. ಓಕೆ, CH2. ಓಕೆ, ಕಾರ್ಬನ್ ಇದೆ. ಟೋಟಲ್ ಎಷ್ಟು ಕಾರ್ಬನ್ ಇದೆ? ಇಲ್ಲೊಂದು ಕಾರ್ಬನ್ ಐತಿ, ಇಲ್ಲೊಂದು ಕಾರ್ಬನ್ ಐತಿ. ಓಕೆ, 2 ಕಾರ್ಬನ್ ಬರ್ತೀನಿ. ಓಕೆ, sp2 ಹೈಬ್ರಿಡೈಸ್ ಇದೆ. ಓಕೆ, ಲೆಟ್ಸ್ ಸಿ ದ. ಓಕೆ, ಈ ಕಡೆ ಕಾರ್ಬನ್ ಏನಪ್ಪ ಫಸ್ಟ್ ಈಗ ಲೆಫ್ಟ್ ಹೋಗ್ತೀನಿ. ಈ ಹೈಡ್ರೋಜನ್ ಇಲ್ಲೊಂದು ಐತಿ, ಹೈಡ್ರೋಜನ್ ಎರಡು ಹೈಡ್ರೋಜನ್ ಅಟ್ಯಾಚ್ ಆಗಿದ್ರೆ ಇಲ್ಲಿ. ಓಕೆ ಓಕೆ, ಈ ಕಡೆ ಎರಡು ಹೈಡ್ರೋಜನ್ ಅಟ್ಯಾಚ್ಮೆಂಟ್ ಆಗಿದಾವ. ಓಕೆ ಓಕೆ ಓಕೆ, ಇಲ್ಲಿ ಏನಪ್ಪ ಈ ಕೂಡ ಏನಪ್ಪ ಎರಡು ಹೈಡ್ರೋಜನ್ ಅಟ್ಯಾಚ್ ಆಗಿದಾವ. ಓಕೆ, ವಾಟ್ ಅಬೌಟ್ ದಿಸ್ ಒನ್? ಈ ಕಾರ್ಬನ್ ಕಡೆ ಒಂದು ಕ್ಲೋರಿನ್ ಅಟ್ಯಾಚ್ಮೆಂಟ್ ಐತಿ, ಈ ಕಾರ್ಬನ್ ಕಡೆ ಏನಪ್ಪ ಒಂದು ಕ್ಲೋರಿನ್ ಏನಪ್ಪ ಅಟ್ಯಾಚ್ಮೆಂಟ್ ಐತಿ. ಓಕೆ, ಕಾಣಿಸ್ತಿದೆಯಾ ರೀ? ಎರಡು ಕೂಡ ಏನಪ್ಪ ಟೂ ಡಿಫರೆಂಟ್. ಓಕೆ, ಎರಡು ಏನಪ್ಪ ಟೂ ಡಿಫರೆಂಟ್ ಏನಾಗಿದೆಪ್ಪ ಹೈಡ್ರೋಜನ್ ಆಟಮ್ಸ್ ಹ್ಯಾವ್ ಬೀನ್ ಅಟ್ಯಾಚ್. ಓಕೆ, ಎರಡು ಏನಪ್ಪ ಡಿಫರೆಂಟ್ ಏನಪ್ಪ ಇಲ್ಲೊಂದು ಕಾರ್ಬನ್ ಕಡೆ ಇಲ್ಲೊಂದು ಕಾರ್ಬನ್ ಕಡೆ ಏನಪ್ಪ ಡಿಫರೆಂಟ್ ಏನಪ್ಪ ಹ್ಯಾಲೋಜನ್ ಏನಾಗಿದಾವ್ರಿ ಅಟ್ಯಾಚ್ಮೆಂಟ್ ಏನಪ್ಪ ಆಗಿದಾವ. ಓಕೆ, ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಸೇಮ್ ಕಾರ್ಬನ್ ಇಲ್ಲ, ಡಿಫರೆಂಟ್ ಡಿಫರೆಂಟ್ ಕಾರ್ಬನ್ ಅಂದ್ರೆ ಸೈಡ್ ಬೈ ಸೈಡ್ ಕಾರ್ಬನ್ ಕಡೆ ಏನಾಗಿದ್ರಿ ಹ್ಯಾಲೋಜನ್ ಆಟಮ್ ಏನಾಗಿದ್ರಿ ಇಲ್ಲಿ ಅಟ್ಯಾಚ್ಮೆಂಟ್ ಆಗಿದೆ. ಇದೊಂದು ಎಕ್ಸಾಂಪಲ್ ಇಟ್ಸಿ. ಸಮ್ ಅದರ್ ಎಕ್ಸಾಂಪಲ್ CH3 CHCl CH2Cl. ಎಷ್ಟು ಕಾರ್ಬನ್ ಅದಾವ್ರಿ? 1 2 3. ಲೆಟ್ ಮಿ ರೈಟ್ ಫಸ್ಟ್ 3 ಕಾರ್ಬನ್ 1 2 3 ಕಾರ್ಬನ್ ಏನಪ್ಪ ಬರ್ದೆ. ಓಕೆ, ಫಸ್ಟ್ ಏನಪ್ಪ ಸ್ಯಾಟಿಸ್ಫೈ ಮಾಡ್ತೀನಿ. ಹೈಡ್ರೋಜನ್ ಕಡೆಯಿಂದ ಹೈಡ್ರೋಜನ್ ಇದೆ, ಹೈಡ್ರೋಜನ್ ಹೈಡ್ರೋಜನ್. ಓಕೆ, ನೆಕ್ಸ್ಟ್ ಇಲ್ಲೊಂದು ಹೈಡ್ರೋಜನ್ ಐತಿ, ಐ ಆಮ್ ರೈಟಿಂಗ್ ಆಸ್ 1 ಹೈಡ್ರೋಜನ್ ಹಿಯರ್. ನೆಕ್ಸ್ಟ್ ಇಲ್ಲೊಂದು ಕ್ಲೋರಿನ್ ಆಟಮ್ ಐತಿ, ಇಲ್ಲಿ ಕ್ಲೋರಿನ್ ಬರೀತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನಪ್ಪ CH2 ಇದೆ, ಇಲ್ಲೊಂದು ಕ್ಲೋರಿನ್ ಏನಪ್ಪ ಆಟಮ್ ಇದೆ. ಓಕೆ, ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಹೈಡ್ರೋಜನ್. ಈ ಅಬ್ಸರ್ವೇಷನ್ ಕಾಣ್ತಿದೆಯಪ್ಪ ಎರಡು ಹ್ಯಾಲೋಜನ್ ಐಟಮ್ಸ್ ಏನಾಗಿದಾವ್ರಿ ಸೈಡ್ ಬೈ ಸೈಡ್ ಕಾರ್ಬನ್ ಏನೇನಾಗಿದ್ರಿ ಅಟ್ಯಾಚ್ಮೆಂಟ್ ಆಗಿದೆ. ಹೌದಾ? ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ರಿ, ಇಲ್ಲೊಂದು ಕ್ಲೋರಿನ್. ಹೌದಾ? ಇಲ್ಲೊಂದು ಕಾರ್ಬನ್ ಐತಿ, ಇಲ್ಲೊಂದು ಕಾರ್ಬನ್ ಐತಿ. ಬೇಕಾದ್ರೆ ಸೈಡ್ ಅಲ್ಲಿ ಬರಿಬಹುದು, ಅಪೋಸಿಟ್ ಬರಿಬಹುದು, ಯಾವ ತರ ಬರಿಬಹುದು. ಓಕೆ, ಮತ್ತೆ ಈ ಕಡೆ ಸರಿ ಲೆಫ್ಟ್ ಸೈಡ್ ಸೈಡ್ ಬೈ ಸೈಡ್ ಅಂತ ಬರಿಬಹುದು. ಈ ತರ ಕೂಡ ಬರಿಬಹುದು. ಇದಕ್ಕೆ ಏನ್ ಕರಿತೀವಿ ಅಂತ ಹೇಳಿದ್ರೆ ಬಿಸಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಅಲ್ಕೈಲಿನ್ ಏನಪ್ಪಾ ಹ್ಯಾಲೈಡ್ಸ್ ಅಂತ ಕರಿತೀವಿ. ಓಕೆ, so let us begin with the nomenclature. Okay, there are written some 3 examples. Okay, nomenclature ಏನಪ್ಪಾ ಎರಡು ತರ ಏನಪ್ಪಾ ಇರ್ತಾವ nomenclature. ಒಂದು ಕಾಮನ್ nomenclature ಇರ್ತೈತಿ, ಇನ್ನೊಂದು ಏನು ಇರ್ತೈತ್ರಿ IUPAC ಏನಪ್ಪಾ nomenclature ಇರ್ತೈತಿ. ಓಕೆ, ಫಸ್ಟ್ ಏನು ಕಂಪೌಂಡ್ ಕೊಟ್ಟಿದ್ದಾನ್ರಿ CH3 CH2 CH2 Br ಅಂತ ಕೊಟ್ಟಿದ್ದಾರಪ್ಪ. ಓಕೆ, ಎಷ್ಟು ಹ್ಯಾಲೋಜನ್ ಅದಾರಿ? ಒಂದು ಹ್ಯಾಲೋಜನ್ ಐತಿ. ಏನಪ್ಪ ಎಷ್ಟು ಕಾರ್ಬನ್ ಅದಾರಿ? 3 ಕಾರ್ಬನ್ ಅದಾವ. ಅದಕ್ಕೆ ಏನು ಹೇಳ್ತೀವಿ ನಾವು ಪ್ರೊಪೇನ್. ಓಕೆ, ಯಾಕಂದ್ರೆ ಎಲ್ಲೂ ಡಬಲ್ ಬಾಂಡ್ ಏನಪ್ಪಾ ಮೆನ್ಷನ್ ಇಲ್ಲ, ಅದಕ್ಕೋಸ್ಕರ ಏನು ಹೇಳ್ತೀವಿ ಇದಕ್ಕೆ ಪ್ರೊಪೇನ್ ಅಂತ ಕರಿತೀವಿ. ಓಕೆ, ಇದರ ಕಾಮನ್ ನೇಮ್ IPC ಏನಪ್ಪ ಕಾಮನ್ ನೇಮ್ ನೋಡಿದ್ರೆ ಫಸ್ಟ್ ನೋಡ್ಬೇಕಂತ ಹೇಳಿದ್ರೆ ಇದಕ್ಕೆ ಏನ್ ಕರಿತೀವಿ ಅಂತ ಹೇಳಿದ್ರೆ N ಪ್ರೊಪೈಲ್ ಬ್ರೋಮೈಡ್ ಅಂತ ಕರಿತೀವಿ. ಏನ್ ಕರಿತೀವಿ ಇದಕ್ಕೆ? N ಪ್ರೊಪೈಲ್ ಬ್ರೋಮೈಡ್. ಓಕೆ, ಇದೇನಪ್ಪ ಕಾಮನ್ ನೇಮ್. ಓಕೆ, ಕಾಮನ್ ಟ್ರೈನಲ್ ನೇಮ್ ಅಂತ ಕರಿಬಹುದು ಅಥವಾ ಕಾಮನ್ ನೇಮ್ ಕ್ಲೇಚರ್ ಕರಿಬಹುದು. ಏನಿದೆ N ಅಂದ್ರೆ ಏನಪ್ಪ ನಾರ್ಮಲ್. ಓಕೆ, ಸಿಂಗಲ್ ಲೈನ್ ಒಳಗಿದೆ ಅಲ್ಲ, ಇದಕ್ಕೆ ಏನ್ ಕರಿತೀವಿ ನಾವು ನಾರ್ಮಲ್ ಅಂತ ಕರಿತೀವಿ. ಪ್ರೊಪೈಲ್ ಅಂದ್ರೆ ಪ್ರೊಪ್ ಅಂದ್ರೆ ಏನಪ್ಪ 3 ಕಾರ್ಬನ್. ನೆಕ್ಸ್ಟ್ ಏನಪ್ಪ ಬ್ರೋಮೈಡ್. ಓಕೆ, ಬ್ರೋಮಿನ್ ಇದೆಯಲ್ಲ ಅದಕ್ಕೆ ಬ್ರೋಮೈಡ್ ಅಂತ ಕರಿತೀವಿ. ಅಕಸ್ಮಾತ್ ಕ್ಲೋರಿನ್ ಇದ್ರೆ ಅದಕ್ಕೆ ಏನ್ ಕರಿತೀವಿ ನಾವು ಕ್ಲೋರೈಡ್. ಅಯೋಡಿನ್ ಇದ್ರೆ ಅದಕ್ಕೆ ಏನ್ ಕರಿತೀವಿ ನಾವು ಅಯೋಡೈಡ್ ಅಂತ ಕರಿತೀವಿ. ಇದೇನಪ್ಪ ಇದು ನಮ್ದು ಕಾಮನ್ ನಾಮನ್ಕ್ಲೇಚರ್. ಓಕೆ, ಲೆಟ್ಸ್ ಸಿ ದ IUPAC. IUPAC ಏನು ಹೇಳುತ್ತೆ ನಂಬರಿಂಗ್ ಮಾಡಬೇಕು. ಇದೇನಪ್ಪ ಲಾಂಗ್ ಚೈನ್ ನೋಡ್ತೀವಿ. ಫಸ್ಟ್ ಲಾಂಗ್ ಚೈನ್ ಏನಪ್ಪ 3 ಕಾರ್ಬನ್ ಕಾಣ್ತೀವಿ. ಎಲ್ಲಿ ಅಟ್ಯಾಚ್ಮೆಂಟ್ ಅಲ್ಲಿ ಹ್ಯಾಲೋಜನ್ ಅಟ್ಯಾಚ್ ಆಗುತ್ತೆ ಅದಕ್ಕೆ ಏನಪ್ಪ ನಂಬರಿಂಗ್ ಕೊಡ್ಕೊಂಡು ಹೋಗ್ತೇವೆ. 1 2 3. ಓಕೆ, ನಂಬರಿಂಗ್ ಏನಪ್ಪ ಪ್ರಿಫರೆನ್ಷಿಯಲ್ ಆರ್ಡರ್ ಅಲ್ಲಿ ಬರ್ತೈತೆ. ಇದಕ್ಕೆ ಏನಪ್ಪ ಫಸ್ಟ್ ಪ್ರಿಫರೆನ್ಷಿಯಲ್ ಆರ್ಡರ್ ಬರ್ತೈತೆ, ಯಾಕಂದ್ರೆ ಇಲ್ಲಿ ಹ್ಯಾಲೋಜನ್ ಆಟಮ್ ಏನಪ್ಪ ಒಂದು ಫಂಕ್ಷನ್ ಗ್ರೂಪ್ ಏನಪ್ಪ ಆಸ್ ಆಫ್ ಅಟ್ಯಾಚ್ ಆಗಿದೆ. ಅದಕ್ಕೆ ಏನ್ ಕರಿತೀವಿ ಇದಕ್ಕೆ ಹ್ಯಾಲೋಜನ್. ಇದಕ್ಕೆ ಏನ್ ಕರಿತೀವಪ್ಪ ಅಂದ್ರೆ ನಂಬರಿಂಗ್ ಕೊಟ್ಕೊಂಡು ಹೋಗಿಲ್ಲ, ನೇಮ್ ಏನ್ ಬರ್ತೈತ್ರಿ 1 ಬ್ರೋಮೋ ಪ್ರೊಪೇನ್ ಅಂತ ಕರಿತೀವಿ. ಇದಕ್ಕೆ ಏನ್ ಕರಿತೀವಪ್ಪ ನಾವು 1 ಬ್ರೋಮೋ ಪ್ರೊಪೇನ್. ಓಕೆ, ದಿಸ್ ಇಸ್ ಫಾರ್ ಅವರ್ ಫಸ್ಟ್ ಎಕ್ಸಾಂಪಲ್. ಓಕೆ, ಏನ್ ಬಂತಪ್ಪ CH3 CH2 CH2 ಬೇರೆ ಇತ್ತು. ಫಸ್ಟ್ ಕಾಮನ್ ನೇಮ್ ನೋಡಿದಪ್ಪ ಏನ್ ಬಂದ್ರಿ N ಪ್ರೊಪೈಲ್ ಬ್ರೋಮೈಡ್ ಇದೆನಪ್ಪ ಕಾಮನ್ ನೇಮ್. ನೆಕ್ಸ್ಟ್ ಇದರ IUPAC ನೋಡಿದ್ರೆ ಏನು ಬರ್ತಿದೆ 1 ಬ್ರೋಮೋ ಪ್ರೊಪೇನ್. ಲೆಟ್ಸ್ ಸಿ ದಿಸ್ ಒನ್. ಏನು ಬರ್ತಿದೆಪ್ಪ ಕಾಮನ್ ನೇಮ್ ಮಾಡ್ರಿ. ಫಸ್ಟ್ ಏನು ನಂಬರಿಂಗ್ ಮಾಡ್ಕೊಂಡು ಏನು ಮಾಡ್ಬೋದ್ರೆ 1 2 3.
ಓಕೆ ಫಸ್ಟ್ ಏನಪ್ಪ ಇದು ಕಾಮನ್ ನೇಮ್ ಏನಂತ ಹೇಳ್ಬಿಟ್ಟು ನೋಡಪ್ಪ ಇದು ಕಾಮನ್ ನೇಮ್ ಏನಂತ ಹೇಳಿದ್ರೆ ಐಸೋಪ್ರೋಪೈಲ್ ಕ್ಲೋರೈಡ್ ಏನಪ್ಪ ಇದು ಕಾಮನ್ ನೇಮ್ ಏನಪ್ಪ ಐಸೋಪ್ರೋಪೈಲ್ ಕ್ಲೋರೈಡ್ ಐಸೋಪ್ರೋಪೈಲ್ ಕ್ಲೋರೈಡ್ IUPAC ನೇಮ್ ಏನಾಗ್ತದ್ರಿ ನೋಡ್ರಿ ತಾವು ನಂಬರಿಂಗ್ ನೋಡ್ರಿ ಈ ಲೆಫ್ಟ್ ರೈಟ್ ಹೋದ್ರೂ ಅಷ್ಟೇ ಮತ್ತೆ ರೈಟ್ ಟು ಲೆಫ್ಟ್ ಹೋದ್ರೂ ಅಷ್ಟೇ ಯಾಕಂತ ಹೇಳಿದ್ರೆ ಅದು ಸೆಕೆಂಡರಿ ಕಾರ್ಬನ್ ಮೇಲೆ ಏನಪ್ಪ ಕ್ಲೋರೈಡ್ ಏನಪ್ಪ ಅಟ್ಯಾಚ್ ಆಗೋದ್ರಿಂದ ವಿ ಕ್ಯಾನ್ ಗೋ ಫರ್ದರ್ ಏನಪ್ಪ ಯಾವ್ದೋ ನಂಬರಿಂಗ್ ಮಾಡಿದ್ರು ಸೇಮ್ ನಂಬರ್ ಏನಪ್ಪ ಬರ್ತೈತೆ ಅಕಸ್ಮಾತ್ ನಂಬರಿಂಗ್ ನೋಡ್ರಿ 1 2 3 ಹೌದಾ ಹೆಂಗ್ ಮಾಡಿದ್ರು ನಂಬರ್ ಸೆಕೆಂಡ್ ನಂಬರ್ ಏನಪ್ಪ ಕ್ಲೋರಿನ್ ಸೆಕೆಂಡ್ ಕಾರ್ಬನ್ ಗೆ ಅಟ್ಯಾಚ್ ಆಗಿದೆ ಅದಕ್ಕೆ ಏನಪ್ಪ ನಂಬರಿಂಗ್ ಈಸ್ ಕರೆಕ್ಟ್ ಏನ್ ಬರ್ತೈತಪ್ಪ ನೋಡೋಣ ಓಕೆ ನಂಬರಿಂಗ್ ಏನ್ ಬರ್ತೈತ್ರಪ್ಪ ಇದಕ್ಕೆ ನಂಬರಿಂಗ್ ಬಂತು ಕ್ಲೋರಿನ್ ಆಟಮ್ ಹ್ಯಾಸ್ ಬೀನ್ ಅಟ್ಯಾಚ್ಡ್ ಟು ದ ಸೆಕೆಂಡ್ ಕಾರ್ಬನ್ ಇಲ್ಲಿ ನೋಡ್ರಪ್ಪ ಫಸ್ಟ್ ಕಾರ್ಬನ್ ಅಟ್ಯಾಚ್ ಇದೆ ಏನು ಕೊಟ್ಟಿದ್ದೆ 1 ಬ್ರೋಮೋನ್ ಕೊಟ್ಟಿದ್ದೆ ಇಲ್ಲಿ ಸೆಕೆಂಡ್ ಕಾರ್ಬನ್ ಕ್ಲೋರಿನ್ ಅಟ್ಯಾಚ್ ಆಗಿದೆ ಅದಕ್ಕೆ ಏನು ಕೊಟ್ಟಿದ್ದೆ ನಾನು 2 ಕ್ಲೋರೋ ಅಂತ ಕರೀಬೋದಾ ನಾನು 2 ಕ್ಲೋರೋ ಎಷ್ಟಿದೆ ಕಾರ್ಬನ್ 1 2 3 1 2 3 3 ನೇ ಅದು ಅದಕ್ಕೆ ಏನು ಕರೀತೀನಿ ನಾನು ಏನೈತೆ ನಮ್ಮ ಕಡೆ ಪ್ರೊಪೇನ್ ಇದೆ ಅದಕ್ಕೆ ಏನು ಬರ್ತೀನಿ ಅಲ್ಲಿ ಐ ಆಮ್ ರೈಟಿಂಗ್ ಆಸ್ 2 ಕ್ಲೋರೋ ಪ್ರೊಪೇನ್ 2 ಕ್ಲೋರೋ ಪ್ರೊಪೇನ್ ಆಯ್ತಾ this is our second example ಏನಪ್ಪಾ ಆಯ್ತು let's move towards our third example ಏನು ಇದೆ ಫಸ್ಟ್ ಇಟ್ಸ್ ಏನಪ್ಪಾ IUPAC ಏನಪ್ಪಾ ಇದು ಕಾಮನ್ ನೇಮ್ ಏನು ಬರ್ತೈತ್ರಿ ಇಟ್ಸ್ ಕಾಮನ್ ನೇಮ್ ಇಸ್ ಐಸೋಬ್ಯೂಟೈಲ್ ಕ್ಲೋರೈಡ್ ಏನಪ್ಪ ಇದ್ರ ಕಾಮನ್ ನೇಮ್ ಐಸೋಬ್ಯೂಟೈಲ್ ಕ್ಲೋರೈಡ್ ಐಸೋಬ್ಯೂಟೈಲ್ ಕ್ಲೋರೈಡ್ ಓಕೆ ಫಸ್ಟ್ ಏನಪ್ಪಾ ನಾಮೆನ್ಕ್ಲೇಚರ್ ಮಾಡೋಕ್ಕಿಂತ ಮುಂಚೆ ಏನಪ್ಪಾ ಫಸ್ಟ್ ಲಾಂಗೆಸ್ಟ್ ಕಾರ್ಬನ್ ಚೈನ್ ಏನಪ್ಪಾ ನೋಡ್ತೀವಿ ಏನ್ ಕಾರ್ಬನ್ ಚೈನ್ ಬರ್ತೈತಿ let's see one by carbon chain ನೋಡೋಣ one first order ಏನು ಬರಬಹುದ್ರಿ one sorry okay first ಏನು ಫಂಕ್ಷನ್ ಗ್ರೂಪ್ ಇದು ಬರಬೇಕಲ್ಲ ಫಸ್ಟ್ ಫಂಕ್ಷನ್ ಗ್ರೂಪ್ ಏನು ಬರೋಣ ಏನು ಬರ್ತೈತೆ ಫಸ್ಟ್ 1 2 3 ಓಕೆ ಇದು ಒಂದು ಏನಪ್ಪ ಲಾಂಗೆಸ್ಟ್ ಚೈನ್ ಅಂತ ಒಂದು ಕನ್ಸಿಡರ್ ಮಾಡಿದ್ವಿ ಓಕೆ ಮತ್ತೆ ಎಲ್ಲಿಂದ ನೋಡಬಹುದಪ್ಪ ಮತ್ತೆ ಆರ್ಡರ್ ಬರ್ತೈತಾ let's see one more one ಓಕೆ ಎಲ್ಲಿದಪ್ಪ ಇದು ಒಂದು ಆಯ್ತು ಇದು ಒಂದು ಚೈನ್ ಆಯ್ತು ಓಕೆ ಇದು ಒಂದು ಏನಪ್ಪ ಲಾಂಗೆಸ್ಟ್ ಚೈನ್ ಏನಪ್ಪ ಒಂದು ಆಯ್ತು ಓಕೆ ಮತ್ತೆ ಯಾವ ಚೈನ್ ಬರಬಹುದ್ರಿ ಇಲ್ಲಿ ಮತ್ತೆ ಸೇಮ್ ಕೊಡಬಹುದಾ 1 2 3 ಹೌದಾ ಇದೊಂದು ಆರ್ಡರ್ ಬರ್ತೈತಾ ಹೌದಾ ಇದು ಕೂಡ ಏನಪ್ಪ ಒಂದು ಸೆಕೆಂಡ್ ಲಾಂಗೆಸ್ಟ್ ಏನಪ್ಪ ಚೈನ್ ಆಯ್ತು ಯಾವುದಾದ್ರೂ ಕೊಡ್ರಿ ಇದು ಬೇಸ್ ಮೇಲೆ ಏನಪ್ಪ ನಾಮೆನ್ಕ್ಲೇಚರ್ ಮಾತ್ರ ಏನಪ್ಪ ಸೇಮೇ ಬರ್ತೈತೆ ಲೆಟ್ಸ್ ಸಿ ಒನ್ ನಾಮೆನ್ಕ್ಲೇಚರ್ ಯಾವ ತರ ಬರ್ತೈತಿ ನೋಡೋಣ ಓಕೆ ನೋಡಿದ್ರಿ ಫಸ್ಟ್ ಏನಪ್ಪ ಇದಾದ್ರು ಕೊಡಿ ಐ ಆಮ್ ಕನ್ಸಿಡರಿಂಗ್ ಫಸ್ಟ್ ಮಾರ್ಕ್ ಓಕೆ ಫಸ್ಟ್ ಕನ್ಸಿಡರ್ ಏನಪ್ಪ ಮಾಡ್ತಾರೆ ಏನು 1 2 3 ಓಕೆ 1 ಇದೆ 1 ಕ್ಲೋರೋ ಆಗುತ್ತಾ ಯಾಕಂದ್ರೆ ಫಸ್ಟ್ ಕಾರ್ಬನ್ ಅಟ್ಯಾಚ್ ಇದಕ್ಕೆ ಒಂದು ಕ್ಲೋರೋ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಕಾರ್ಬನ್ ಅಲ್ಲಿ ಏನಾಗೈತ್ರಿ ಇಟ್ ಹ್ಯಾಸ್ ಬೀನ್ ಅಟ್ಯಾಚ್ಡ್ ಟು ದ ಮೀಥೈಲ್ ಗ್ರೂಪ್ ಏನಪ್ಪ ಅಟ್ಯಾಚ್ ಆಗೈತೆ ಸೆಕೆಂಡ್ ಕಾರ್ಬನ್ ಅಲ್ಲಿ ಏನು ಅಟ್ಯಾಚ್ ಐತ್ರಿ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗೈತಿ ನೆಕ್ಸ್ಟ್ ಏನೈತೆ ಒಂದು ಪ್ರೋಪೇನ್ ಇದೆ ಓಕೆ 1 ಕ್ಲೋರೋ 2 ಮೀಥೈಲ್ ಪ್ರೋಪೇನ್ ಕರೆಕ್ಟ್ ಇದೆಯಾ ಏನಿದೆ ರೀ 1 ಕ್ಲೋರೋ 2 methyl propane is the IUPAC name of this complex ಏನಪ್ಪ 1 chloro 2 methyl 1 chloro 2 methyl ಎಷ್ಟು ಕಾರ್ಬನ್ ಅದರಿ 3 ಅದಕ್ಕೆ ಏನು ಹೇಳ್ತೀವಿ ನಾವು ಪ್ರೋಪೇನ್ ಓಕೆ ಏನು ಮಾಡ್ದಪ್ಪ 1 chloro 2 methyl propane is our IUPAC name of this ಕಾಂಪ್ಲೆಕ್ಸ್ IUPAC ಏನಪ್ಪ ಈ ಕಾಂಪ್ಲೆಕ್ಸ್ ಏನಪ್ಪ IUPAC ನೇಮ್ ಏನಪ್ಪ ಆಯ್ತು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಇದಕ್ಕೆ ಏನು ಹೇಳ್ತೀವಿ ನಾವು ಐಸೋಬ್ಯೂಟೈಲ್ ಏನಪ್ಪ ಕಾರ್ಬನ್ ಅಂತ ಕರಿತೀವಿ ಯಾಕಂದ್ರೆ ಯಾಕೆ ಐಸೋಬ್ಯೂಟೈಲ್ ಕಾರ್ಬನ್ ಕರಿತೀವಿ ಅಂದ್ರೆ ಬಿಕಾಸ್ ಇಟ್ ಈಸ್ ಆಫ್ 3 ಡಿಗ್ರಿ ಏನಪ್ಪ ಕಾರ್ಬನ್ ಇದು ಈಗ ಎಂತ ಡಿಗ್ರಿ ಕಾರ್ಬನ್ ರೀ 3 ಡಿಗ್ರಿ ಏನಪ್ಪ ಕಾರ್ಬನ್ ಕ್ಯಾಟಗರಿ ಬರ್ತದೆ ಇದಕ್ಕೆ ಏನು ಕರಿತೀವಿ ನಾವು ಐಸೋಬ್ಯೂಟೈಲ್ ಅಂತ ಕರಿತೀವಿ ಓಕೆ ಲೆಟ್ಸ್ ಸಿ ನೆಕ್ಸ್ಟ್ ಒನ್ ಓಕೆ ನೆಕ್ಸ್ಟ್ ಏನಿದೆ ರೀ ಸ್ವಲ್ಪ ಏನಪ್ಪ ಆರೋಮ್ಯಾಟಿಕ್ ರಿಂಗ್ ಏನಪ್ಪ ಅಟ್ಯಾಚ್ಮೆಂಟ್ ಅಲ್ಲಿ ಇದೆ ಏನಿದೆಪ್ಪ ಕಾಮನ್ ಏನಪ್ಪ ಅಂದ್ರೆ ಬ್ರೋಮೋಬೆಂಜೀನ್ ಅಂತ ಕರೀತೀವಿ ಇದಕ್ಕೆ ನಾರ್ಮಲ್ ಹೆಸರು ಏನು ಕರೀತೀವಿ ಇದಕ್ಕೆ ಬ್ರೋಮೋಬೆಂಜೀನ್ ಅಂತ ಕರೀತೀವಪ್ಪ ಓಕೆ ಇದರ IUPAC ನೇಮ್ ಕೂಡ ಏನಾಗ್ತೈತಿ ಸೇಮ್ ಇಟ್ಸ್ ಆಲ್ಸೋ ನೋನ್ ಆಸ್ ಬ್ರೋಮೋಬೆಂಜೀನ್ ಓಕೆ ಬ್ರೋಮೋಬೆಂಜೀನ್ ಅಂತ ಇದಕ್ಕೆ ಕರೀತೀವಿ ಯಾಕಂತ ಹೇಳಿದ್ರೆ ಬ್ರೋಮಿನ್ ಹ್ಯಾಸ್ ಬಿನ್ ಅಟ್ಯಾಚ್ಡ್ ಟು ದ ಬೆಂಜೀನ್ ರಿಂಗ್ ಇಲ್ಲಿ ನಂಬರಿಂಗ್ ಏನಪ್ಪ ಮಾಡಂಗಿಲ್ಲ ಯಾಕಂದ್ರೆ ಹೇಳಿದ್ರೆ ಎಲ್ಲ ಯಾಕಂದ್ರೆ ಪ್ಲೇನಸ್ ಬೆಂಜೀನ್ ಇಸ್ ಎ ಪ್ಲೇನರ್ ಸ್ಟ್ರಕ್ಚರ್ ಇರೋದ್ರಿಂದ ನಂಬರಿಂಗ್ ಏನಪ್ಪ ಮಾಡೋ ಅವಶ್ಯಕತೆ ಇರಂಗಿಲ್ಲ ದಟ್ಸ್ ವೈ ಇಟ್ ಕ್ಯಾನ್ ರೈಟ್ ಆಸ್ ಆಫ್ ಬ್ರೋಮೋಬೆಂಜೀನ್ ಅಂತ ಕರಿತೀವಿ ಓಕೆ ಲೆಟ್ಸ್ ಇದಕ್ಕೆ ಹೋಗೋಣ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎರಡು ಬೆಂಜೀನ್ ಏನಪ್ಪ ಗ್ರೂಪ್ ಏನಪ್ಪ ಅಟ್ಯಾಚ್ ಆಗಿದಾವೆ ಇದಕ್ಕೆ ಏನಪ್ಪ IUPAC ನೇಮ್ ಬರೆಯಬೇಕಾದ್ರೆ ನಂಬರಿಂಗ್ ಏನಿದೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಮೆಥಡ್ ಏನಪ್ಪ ಏನು ಮಾಡೋದು 1 2 3 4 5 6 ಓಕೆ 1 2 3 ಓಕೆ ಯಾವ ಕಾರ್ಬನ್ ಅಟ್ಯಾಚ್ ಆಗತ್ರಿ 1,3 ಕಾರ್ಬನ್ ಏನಪ್ಪ ಅಟ್ಯಾಚ್ ಆಗುತ್ತೆ ಕೆಲವೊಬ್ರು ಏನು ಮಾಡಬಹುದು ಇದನ್ನ ಇನ್ನು ಬೇರೆ ಮೆಥಡ್ ಅಲ್ಲಿ ಏನಪ್ಪ ಮಾಡಬಹುದು ಯಾವ ತರ ಅಂತ ಹೇಳಿದ್ರೆ 1 2 3 4 5 6 ಹೌದಾ ಈ ತರ ಮಾಡಬಹುದಾ
ಯಾಕೆ ಮಾಡಂಗಿಲ್ಲಪ್ಪ ಇದು ತಪ್ಪು, ಯಾಕೆ ಮಾಡಕ್ ಬರಲ್ಲಪ್ಪ ಅಂತ ಹೇಳಿದ್ರೆ ಇದು ಒಂದು ಮೆಥಡ್ ಆಯ್ತು. ಬೇಕಾದ್ರೆ ಇನ್ನೊಂದು ಈ ತರ ಕೂಡ ಮಾಡ್ಬೋದು. 1 ಓಕೆ ಇಲ್ಲಿ ಮಾಡ್ಬೋದಾ, ಇನ್ನೊಂದು ಮೆಥಡ್ ತೋರಿಸ್ಬಿಡ್ತೇನೆ ನಿಮಗೆ. ಓಕೆ ಕೆಲವೊಬ್ರು ಇಲ್ಲಿಂದ ಕೌಂಟ್ ಮಾಡ್ತೀವಿ ಸರ್ ಅಂತ ಹೇಳಿದ್ರೆ 1 ಓಕೆ 1 2 3 4 5 6 ಹೌದಾ. ಕೆಲವೊಬ್ರು ಬೇಕಾದ್ರೆ ಹಿಂಗ್ ನಂಬರಿಂಗ್ ಹೋಗ್ತೀನಿ ಅಂತ ಹೇಳ್ತಾರೆ. ಬಟ್ ಏನಪ್ಪ ಕರೆಕ್ಟ್ ಇರೋದೇನಪ್ಪ ಅಂತ ಹೇಳಿದ್ರೆ ಏನ್ ಬ್ಲೂ ಕಲರ್ ಅಲ್ಲಿ ಕಾಣ್ತಿದೆಲ್ಲ ದಟ್ ವಿಲ್ ಬಿ ದ ಕರೆಕ್ಟ್ ಮೆಥಡ್. ಯಾಕೆ ಸರ್ ಅಂತ ಹೇಳಿದ್ರೆ ನಂಬರಿಂಗ್ ಶುಡ್ ಬಿ ಏನಪ್ಪ ಅಂತ ಹೇಳಿದ್ರೆ ನಿಯರೆಸ್ಟ್ ನಂಬರ್ ಕ್ಯಾಟಗರಿ ಒಳಗಡೆ ಏನಪ್ಪ ಬರಬೇಕಾಗ್ತದೆ. ಅದಕ್ಕೆ ಏನ್ ಬರೀತೀವಿ ಅಂತ ಹೇಳಿದ್ರೆ 1,3 ಹೌದಾ. 1,3 ಎಷ್ಟು ಬ್ರೋಮಿನ್ ಅದಾವ್ರಿ, 2 ಬ್ರೋಮಿನ್ ಅದಾವ. 2 ಅಂದ್ರೆ ಏನ್ ಕರಿತೀವಿ ಈ ಕಾಲ್ಡ್ ಆಸ್ ಡೈ. ಓಕೆ ಏನಪ್ಪ 1,3 ಡೈಬ್ರೋಮೋ ಬೆನ್ಸಿನ್. ಕರೆಕ್ಟ್ ಆಗ್ತಿದೆ. ದಿಸ್ ಇಸ್ ಅವರ್ IUPAC ನೇಮ್. ಏನ್ ನಂಬರ್ ತಗೊಂಡಿ ನಾನು 1,3 ಯಾಕಂದ್ರೆ ಕಾರ್ಬನ್ ನಂಬರ್ 1 ಮತ್ತು ಕಾರ್ಬನ್ ನಂಬರ್ 3 ಗೆ ಎರಡು ಬ್ರೋಮಿನ್ ಎರಡು ಹ್ಯಾಲೋಜನ್ ಆಟಮ್ ಏನಪ್ಪ ಅಟ್ಯಾಚ್ಮೆಂಟ್ ಆಗಿದೆ. ದಟ್ಸ್ ವೈ ಕಾಲಿಂಗ್ ಇಟ್ ಆಸ್ 1,3 ಡೈಬ್ರೋಮೋ ಬೆಂಜೀನ್ ಅಂತ ಇದಕ್ಕೆ ಕರೀತೀವಿ. ಲೆಟ್ಸ್ ಸಿ ದಿಸ್ ಒನ್. ಓಕೆ ಏನ್ ಬರ್ತದಪ್ಪ ನಾಮೆನ್ಕ್ಲೇಚರ್ ಅಲ್ಲಿ ನಂಬರಿಂಗ್ ಮಾಡೋದು. ಫಸ್ಟ್ 1 2 3 4 5 6 ಓಕೆ ಯಾಕಂದ್ರೆ ಇದು ಇಟ್ ಇಸ್ ಆಫ್ ಸಿಮೆಟ್ರಿಕಲ್ ಕಾಂಪ್ಲೆಕ್ಸ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ಕಟ್ ಮಾಡ್ರಿ. ಇಟ್ ಇಸ್ ಆಫ್ ಸಿಮೆಟ್ರಿಕಲ್ ಒನ್ ಇರೋದ್ರಿಂದ ಏನಪ್ಪ ನಂಬರಿಂಗ್ ಹೆಂಗ ಮಾಡ್ರಿ ಎಲ್ಲಕ್ಕೂ ನೇಮ್ ಏನಪ್ಪ ಸೇಮ್ ಆಗಿ ಬರ್ತದೆ. ಏನ್ ಬರ್ತೈತ್ರಿ ನೇಮು 1,3,5 ಓಕೆ 1,3,5 ಎಷ್ಟು ಬ್ರೋಮಿನ್ ಅದಾವ್ರಿ 3 ಅದಾವ. ಐ ಆಮ್ ರೈಟಿಂಗ್ ಆಸ್ ಟ್ರೈಬ್ರೋಮೋ benzene is the IUPAC name of this complex. ಬೇಕಾದ್ರೆ ಏನಪ್ಪ ಆರ್ಥೋ ಮೆಟಾ ಪ್ಯಾರಾ ತರ ಮಾಡಬಹುದು. that will be considered as of our ಏನಪ್ಪ ಕಾಮನ್ ನಾಮೆನ್ಕ್ಲೇಚರ್ ಅಲ್ಲಿ ಆಗುತ್ತೆ. ಬಟ್ ಎಕ್ಸಾಮ್ ಅಲ್ಲಿ ಕೇಳೋದೇಪ್ಪ ಅಂತ ಹೇಳಿದ್ರೆ IUPAC ನಾಮೆನ್ಕ್ಲೇಚರ್. ಬಟ್ ನಿಮಗೆ ಗೊತ್ತಿರಬೇಕು ಓಕೆ ಕಾಮನ್ ನಾಮೆನ್ಕ್ಲೇಚರ್ ಅಲ್ಲಿ ಏನಿರ್ತೈತಿ ಮತ್ತು IUPAC ಅಲ್ಲಿ ಏನಿರುತ್ತೆ ಅದನ್ನು ಎರಡು ಗೊತ್ತಿರಪ್ಪ ನಾಲೆಜ್ ಏನಪ್ಪ ಬೇಸಿಕ್ ಇರಬೇಕು. ಓಕೆ ಲೆಟ್ಸ್ ಸಿ ನೆಕ್ಸ್ಟ್ ಒನ್. ಓಕೆ ಇಲ್ಲಿ ಹೇಳಿದ್ರಿ ಓಕೆ ಅಗೇನ್ ಏನಪ್ಪ ಒಂದು ಟರ್ಷರಿ ಕಾರ್ಬನ್ ಏನಪ್ಪ ಕಾಂಪ್ಲೆಕ್ಸ್ ಏನಪ್ಪ ಕೊಟ್ಟಿದ್ದಾನೆ. ಓಕೆ ಇಲ್ಲಿ ಯಾವ ತರ ಬರ್ತಿದೆ ನೋಡಿ. ಫಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಲಾಂಗೆಸ್ಟ್ ಕಾರ್ಬನ್ ಆಟಮ್. ಯಾವ್ದಪ್ಪ ಫಸ್ಟ್ 1 2 3 ಓಕೆ ಇದೊಂದು ಕಾರ್ಬನ್ ಏನಪ್ಪ ಲಿಂಕ್ ಬಂತು. ಓಕೆ ಮಾಡ್ಬೋದಾ ಅದು ಯಾಕಂದ್ರೆ ಇಲ್ಲಿ ಹೋಗೋದಾ 1 2 3 ಸೇಮ್ ಬರ್ತೈತಿ 1 2 3 ಸೇಮ್ ಬರ್ತೈತಿ. ಮತ್ತೇನಪ್ಪ ಮತ್ತೆ ಬೇರೆ ಮೆಥಡಾಲಜಿ ಇಲ್ಲ ಅಂದ್ರೆ ಓಕೆ ಅದೇನ್ ಬರ್ತೈತೆ ನೋಡೋಣ. ಓಕೆ ನಾಮೆನ್ಕ್ಲೇಚರ್ ಏನ್ ಬರ್ತೈತ್ರಿ ಫಸ್ಟ್ ಕಾರ್ಬನ್ ಏನೈತ್ರಿ ಕ್ಲೋರಿನ್ ಏನಪ್ಪ ಟಚ್ ಆಗೈತಿ. ಎರಡನೇ ಕಾರ್ಬನ್ ಏನ್ ಟಚ್ ಐತ್ರಿ ಎರಡು ಮೀಥಾಲ್ ಗ್ರೂಪ್ ಏನಪ್ಪ ಟಚ್ ಆಗೈತ್ರಿ. ಲಾಂಗೆಸ್ಟ್ ಕಾರ್ಬನ್ ಚೈನ್ ಐತ್ರಿ 3 ಕಾರ್ಬನ್ ಐತಿ ಕಾಲ್ಡ್ ಆಸ್ ಪ್ರೋಪೇನ್. ಏನ್ ಬರ್ತೈತ್ರಿ ನಾಮೆನ್ಕ್ಲೇಚರ್ 1 ಕ್ಲೋರೋ 2,2 ಡೈಮಿಥೈಲ್ ಪ್ರೋಪೇನ್ ಅಂತ ಇದಕ್ಕೆ ಏನ್ ಬರ್ತೈತ್ರಿ IUPAC ನಾಮೆನ್ಕ್ಲೇಚರ್ 1 ಕ್ಲೋರೋ 2,2 ಯಾಕಂದ್ರೆ ಎರಡನೇ ಕಾರ್ಬನ್ ಗಿರಪ್ಪ ಎರಡು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಅದಕ್ಕೆಲ್ಲಪ್ಪ ಎರಡು ಸಲ ಬರ್ತಿದ್ದಾನೆ 1 ಕ್ಲೋರೋ 2,2 ಡೈಮಿಥೈಲ್ ಯಾಕಂದ್ರೆ ಎರಡು ಮೀಥೈಲ್ ಗ್ರೂಪ್ ಒಂದೇ ಕಾರ್ಬನ್ ಅಟ್ಯಾಚ್ ಆಗಿದೆ. ಅದಕ್ಕೆ ಏನಪ್ಪ ಡೈಮಿಥೈಲ್ ಏನಿದೆ ಕಾಮನ್ ಏನಪ್ಪ ಲಾಂಗೆಸ್ಟ್ ಕಾರ್ಬನ್ ಅದಕ್ಕೆ ಏನು ಹೇಳ್ತೀವಿ ನಾವು ಪ್ರೋಪೇನ್. 1 ಕ್ಲೋರೋ 2,2 ಡೈಮಿಥೈಲ್ ಪ್ರೋಪೇನ್. ನೆಕ್ಸ್ಟ್ ಕಮಿಂಗ್ ಟು ದ ವೆರಿ ಈಸಿ ಒನ್. ಓಕೆ ಇದು ಈಸಿ ಒಂದು ಏನಪ್ಪ ನೀವು ಮಾಡ್ತೀರ ಅನ್ಕೊಳ್ಳಿ. ಓಕೆ ಡೂ ಇಟ್ ಫಾರ್ ಯುವರ್ ಸೆಲ್ಫ್. ಓಕೆ ಇದು ನೀವು ಮಾಡ್ತೀರಿ. ಓಕೆ ಈಸಿ ಇದೆ. ಓಕೆ ನಾಮೆನ್ಕ್ಲೇಚರ್ ಏನಪ್ಪ ಅಪರೇ ಡಿಫಿಕಲ್ಟ್ ಇಲ್ಲ ಇದು. ಓಕೆ ಮಾಡಿದ್ರೆ ಓಕೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ದಿಸ್ ಒನ್. ಲೆಟ್ಸ್ ಸಿ ದಿಸ್ ಒನ್ ಏನಾಗಿದ್ರೆ ಇಲ್ಲಿ ಓಕೆ ಇಲ್ಲಿ ಏನೋ ಅಬ್ಸರ್ವೇಷನ್ ಅಲ್ಲಿ ಮಾಡೋದಪ್ಪ ಸ್ವಲ್ಪ ಓಪನ್ ಆಗಬೇಕು. ಇದನ್ನ ಎರಡು ಕಾರ್ಬನ್ ಇದಾವ. ಓಕೆ ಇಲ್ಲೊಂದು ಕಾರ್ಬನ್ ಓಪನ್ ಲೈಕ್ ಸ್ಟ್ರಕ್ಚರ್ ಬರೀತಿದ್ರೆ ಇಲ್ಲಿ. ಓಕೆ ಇಲ್ಲೊಂದು ಕಾರ್ಬನ್ ಇದೆ ಹೈಡ್ರೋಜನ್ ಕ್ಲೋರಿನ್ ಇಲ್ಲೊಂದು ಕ್ಲೋರಿನ್ ಇದೆ ಹೈಡ್ರೋಜನ್ ಓಕೆ ಎರಡು ಹೈಡ್ರೋಜನ್ ಏನಪ್ಪ ಅದು ಒಂದೇ ಕಾರ್ಬನ್ ಅಲ್ಲಿ ಕೂಡ ಏನಪ್ಪ ಎರಡು ಹೈಡ್ರೋಜನ್ ಏನಪ್ಪ ಐದಾವ. ಓಕೆ ಓಕೆ CH3 CH ಕಾಂಪ್ಲೆಕ್ಸ್ ಇದೆ ಕಾಣ್ತಿದೆಯಲ್ಲ ವಿಚ್ ಟೈಪ್ ಆಫ್ ಕಾರ್ಬನ್ ಇಟ್ ಈಸ್. ಓಕೆ ಎರಡು ಹೈಡ್ರೋಜನ್ ಒಂದೇ ಕಾರ್ಬನ್ ಅಟ್ಯಾಚ್ ಇದೆ. ಇದು ವಿಸಿನಲ್ ಜಮೈನಲ್ ಡೆಫಿನೆಟ್ಲಿ ಇಟ್ ಇಸ್ ಕಮ್ ಅಂಡರ್ ದ ಜಮೈನಲ್ ಡೈಹ್ಯಾಲೈಡ್ ಕ್ಯಾಟಗರಿ ಒಳಗಡೆ ಬರುತ್ತೆ. ಅಬ್ಸರ್ವ್ ಮಾಡಿ ಲೆಫ್ಟ್ ಸೈಡ್ ಇದು. ಓಕೆ ಎರಡು ಕಾರ್ಬನ್ ಏನಪ್ಪ ಅಡ್ಜಸೆಂಟ್ ಕಾರ್ಬನ್ ಅಲ್ಲಿ ಅಟ್ಯಾಚ್ ಆಗಿದಾವೆ. ಇದಕ್ಕೆ ಏನು ಕರಿತೀವಿ ನಾವು ವಿಸಿನಲ್. ಓಕೆ ಇದೇನಪ್ಪ ಜಮೈನಲ್ ಇದಕ್ಕೆ ಏನು ಕರಿತೀವಿ ನಾನು ವಿಸಿನಲ್. ಇದಕ್ಕೆ ಏನು ಕರಿತೀರಪ್ಪ ಜಮೈನಲ್ ಡೈಹ್ಯಾಲೈಡ್ ಇಥೈಲಿನ್ ಕಾಂಪೌಂಡ್ ಕಾಂಪ್ಲೆಕ್ಸ್ ಒಳಗೆ ಬರ್ತದೆ. ಇದೇನಪ್ಪ ವಿಸಿನಲ್ ಡೈಹ್ಯಾಲೈಡ್ ಏನಪ್ಪ ಕಾಂಪ್ಲೆಕ್ಸ್ ಒಳಗಡೆ ಬರ್ತೈತಿ. ಲೆಟ್ಸ್ ಸಿ ಇಟ್ಸ್ IUPAC ನೇಮ್ ಏನು ಬರ್ತೈತಿ. ಓಕೆ
ಎಷ್ಟು ಕಾರ್ಬನ್ ಅದಾವಪ್ಪ ಎರಡು ಕಾರ್ಬನ್ ಅದಾವ ಓಕೆ ಒಂದು ಕಾರ್ಬನ್ ಐತಿ ಓಕೆ ಎರಡು ಕಾರ್ಬನ್ ಅದಾವ ಒಂದೇ ಕಾರ್ಬನ್ ಕಡೆ ಏನಾಗಿದ್ರಿ ಹ್ಯಾವ್ ಬಿ ಅಟ್ಯಾಚ್ಡ್ ವಿತ್ ಆಫ್ ಟು ಹೈಡ್ರೋಜನ್ ಕಾಂಪೌಂಡ್ಸ್ ಎರಡು ಹೈಡ್ರೋಜನ್ ಕಾಂಪ್ಲೆಕ್ಸ್ ಏನಪ್ಪ ಅಟ್ಯಾಚ್ಮೆಂಟ್ ಅಲ್ಲಿ ಏನಪ್ಪ ಶೋ ಮಾಡಿದ್ರೆ ಹೌದಾ ಇಲ್ಲೊಂದು ಕಾರ್ಬನ್ ಐತಿ ಮತ್ತೆ ಇಲ್ಲೊಂದು ಕಾರ್ಬನ್ ಐತಿ ಓಕೆ ಇದೆ ಕಾರ್ಬನ್ ನಂಬರ್ 1 ಮತ್ತೆ ಇದೇನಪ್ಪ ಕಾರ್ಬನ್ ನಂಬರ್ 2 ಓಕೆ ಒಂದೇ ಕಾರ್ಬನ್ ಏನಪ್ಪ ಎರಡು ಹೈಡ್ರೋಜನ್ ಏನಪ್ಪ ಎರಡು ಕ್ಲೋರಿನ್ ಆಟಮ್ ಏನಪ್ಪ ಅಟ್ಯಾಚ್ ಆಗಿದೆ ಇದಕ್ಕೆ ಏನು ಕೊಡ್ತೀನಿ ನಾನು 1,1 ಏನು ಅಟ್ಯಾಚ್ ಆಗಿದ್ರಿ ಕ್ಲೋರಿನ್ ಎಷ್ಟು ಅದಪ್ಪ ಎರಡು ಅದಕ್ಕೆ ಏನು ಕರಿತೀನಿ ನಾನು ಡೈಕ್ಲೋರೋ ಏನು ಕರಿತೀನಿ ಅದಕ್ಕೆ ಡೈಕ್ಲೋರೋ ಎಷ್ಟು ಅದಪ್ಪ ಕಾರ್ಬನ್ ಎರಡು ಅದಾವ ಎರಡು ಕಾರ್ಬನ್ ಇದಕ್ಕೆ ಏನು ಕರಿತೀನಿ ನಾನು ಈಥೇನ್ ಡೈಕ್ಲೋರೋ ಈಥೇನ್ ಆಯ್ತಾ ಇದಕ್ಕೆ ಏನು ಕರಿತಪ್ಪ ಡೈಕ್ಲೋರೋ ಈಥೇನ್ ಮತ್ತೆ ಬಿಸಿನ ಜಮಾಯಿನಲ್ಲಿ ಹೇಳಬೇಕಂದ್ರೆ ಅದು ಏನಾಗುತ್ತೈತ್ರಿ ಇಟ್ ಕಮ್ ಅಂಡರ್ ಆಫ್ ಕಾಮನ್ ನೇಮ್ ಏನಪ್ಪ IPC ನಲ್ಲಿ ಬರೋದಿಲ್ಲ ಓಕೆ ಕಾಮನ್ ನೇಮ್ ಅಲ್ಲಿ ಬರುತ್ತೆ ಇಲ್ಲಿ ನೋಡೋಣ ಬಿಸಿನಲ್ಲಿ ಏನಾಗುತ್ತೆ ನಂಬರಿಂಗ್ ಮಾಡೋದು ಎಂತದು 1 2 ಹಿಂಗಾದ್ರೂ ಮಾಡ್ರಿ ಅಥವಾ 1 2 ಹಿಂಗಾದ್ರೂ ಮಾಡ್ಬೋದು ಓಕೆ ಯಾಕಂತ ಹೇಳಿದ್ರೆ ಸೇಮ್ ವೇಟೇಜ್ ಇರೋ ಸೇಮ್ ಕ್ಯಾಟಗರಿ ಇರೋದೇನಪ್ಪ ಎರಡು ಹ್ಯಾಲೋಜನ್ ಎಲಿಮೆಂಟ್ ಸೇಮ್ ಅದಾವ ಎರಡು ಬೇರೆ ಬೇರೆ ಇಲ್ಲ ಮತ್ತೆ ಆರ್ಡರ್ ಬೇರೆ ಬೇಕಂದ್ರೆ ಬೇರೆ ಬೇರೆ ಏನಪ್ಪ ಆಟೋಮಿಕ್ ಮಾಸ್ ನಂಬರ್ ಬೇರೆ ಬೇರೆ ಹೋಗಬಹುದು IPC ನೇಮ್ ಏನಾಗ್ತೈತ್ರಿ ಲೆಟ್ಸ್ ಸಿ 1 ಕ್ಲೋರೋ ಇದೆಯಾ ಓಕೆ 1 ಕ್ಲೋರೋ ಇದೆ ಮತ್ತೆ ಏನಪ್ಪ 2 ಕ್ಲೋರೋ ಇದೆ ಓಕೆ 1 ಕ್ಲೋರೋ ಇದೆ ಮತ್ತೆ ಅದ್ರ ಜೊತೆ ಏನಪ್ಪ 2 ಕ್ಲೋರೋ ಇದೆ ಇದಕ್ಕೆ ಏನು ಮಾಡ್ತೀರಪ್ಪ ಅಂದ್ರೆ 1,2 ಏನೇ ಕೊಡ್ತೀರಪ್ಪ ನಾನು 1,2 ಡೈ ಓಕೆ ಒಂದೇ ಕಾರ್ಬನ್ ಐತಿ ಮತ್ತೆ ಎರಡನೇ ಕಾರ್ಬನ್ ಕೂಡ ಏನಪ್ಪ ಅಟ್ಯಾಚ್ ಆಗಿದೆ ಏನು ಎರಡು ಏನು ಕ್ಲೋರಿನ್ ಅದಕ್ಕೆ ಏನು ಕರಿತೀರ 1,2 ಡೈಕ್ಲೋರೋ ಏನದವ್ರಿ ಈಥೇನ್ ಎರಡು ಕಾರ್ಬನ್ ಕಾಣ್ತಿದ್ರಪ್ಪ ಇದಕ್ಕೆ ಏನು ಕರಿತಾರಪ್ಪ ಡೈಕ್ಲೋರೋ 1,2 ಡೈಕ್ಲೋರೋ ಈಥೇನ್ ಅಂತ ಇದಕ್ಕೆ ನಾನು ಕರಿತೀನಿ okay here is the some examples regarding the normal ಏನಪ್ಪ simple ಏನಪ್ಪ examples ಏನಪ್ಪ ಹೋಯ್ತು okay let's see some other examples okay ಕೆಲವು difficult example ನಾನು ಬೋರ್ಡ್ ಮೇಲೆ ಬರ್ತೀನಿ try to do okay so try ಏನಪ್ಪ ಮಾಡಿ okay let's see first one CH3 thrice CBr okay ಇಲ್ಲೊಂದು ಕಾಂಪ್ಲೆಕ್ಸ್ ಏನಪ್ಪ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರಪ್ಪ CH3 thrice CBr ಅಂತ ಇದೆ ಕಾಂಪ್ಲೆಕ್ಸ್ ಓಕೆ ಏನು ಬರುತ್ತೆ ನೋಡೋಣ ಓಕೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಬರೀತೀರಿ ಇದನ್ನ ಫಸ್ಟ್ ಈಸಿ ಆಗಲಿ ಅಂತ ಒಂದು ಕಾರ್ಬನ್ ಇದೆ ಸೆಕೆಂಡ್ ಕಾರ್ಬನ್ ಓಕೆ ಮೂರು ಏನಪ್ಪ ಓಕೆ ಓಕೆ ಏನಪ್ಪ Br ಓಕೆ ಏನಪ್ಪ CH3 ಗ್ರೂಪ್ ಓಕೆ ನಾಮಿನಲೈಸರ್ ಮಾಡಬಹುದಾ these are the same ಎರಡು ಸೇಮ್ ಓಕೆ ಎಲ್ಲ ಅಬ್ಸರ್ವ್ ಮಾಡೋದು 3 + 4 3 + 4 ನಾಲ್ಕು ಕಾರ್ಬನ್ ಇದೆಯಾ ಇಲ್ಲೊಂದು ಏನಪ್ಪ ಬ್ರೋಮಿನ್ ಏನಪ್ಪ ಅಟ್ಯಾಚ್ಮೆಂಟ್ ಆಗೈತಿ ಹೌದಾ ಓಕೆ IPC ನೋಡ್ರಿ ಫಸ್ಟ್ ಏನಪ್ಪ ನಂಬರಿಂಗ್ ಏನಿಂದ ಮಾಡ್ತೀರಿ ಫಸ್ಟ್ ಇಲ್ಲಿಂದ ಅಟ್ಯಾಚ್ ಮಾಡಬೇಕಂದ್ರಪ್ಪ ನಂಬರಿಂಗ್ ಏನು ಬರ್ತೈತ್ರಿ 1 2 ಏನು ಬರ್ತೈತ್ರಿ 1 2 ಏನಪ್ಪ ಬರ್ತೈತಿ ಓಕೆ ದಿಸ್ ಇಸ್ ಓನ್ಲಿ ದ ವೇ ಫಾರ್ ದ ಲಾಂಗೆಸ್ಟ್ ಚೈನ್ ಇದು ಒಂದೇ ಬರ್ತೈತಿ ಯಾಕಂತ ಹೇಳಿದ್ರೆ ಹೀಗೆ ಮಾಡಿದ್ರೆ ಏನಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ನಂಬರ್ ಪೊಸಿಷನ್ ಬರ್ತೈತಿ ಅಂದ್ರೆ ಪ್ರಿಫರೆನ್ಷಿಯಲ್ ಆರ್ಡರ್ ಏನಾಗ್ತೈತ್ರಿ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಏನಪ್ಪ ಕಾರ್ಬನ್ ನಂಬರ್ 1 ಗೆ ಏನಪ್ಪ ಬ್ರೋಮಿನ್ ಅಟ್ಯಾಚ್ ಆಗೈತಿ ಕಾರ್ಬನ್ ನಂಬರ್ 3 ಗೆ ಅಟ್ಯಾಚ್ ಆಗೈತಪ್ಪ ಕಾರ್ಬನ್ ನಂಬರ್ 2 ಗೆ ಏನೈತ್ರಿ ಮೀಥೈಲ್ ಗ್ರೂಪ್ ಏನಪ್ಪ ಐತಿ ಓಕೆ ಇದರ ಹೆಸರು ಏನಾಗ್ತೈತಪ್ಪ ಅಂತ ಹೇಳಿದ್ರೆ 2 ಬ್ರೋಮೋ ಓಕೆ ಇದು ಏನಪ್ಪ ಅಂತ ಹೇಳಿದ್ರೆ ಕಾರ್ಬನ್ ನಂಬರ್ 1 ಏನಪ್ಪ ಯಾವ್ದು ಅಟ್ಯಾಚ್ಮೆಂಟ್ ತಗೊಂಡು ಅದ್ರ ಬೇಸ್ ಮೇಲೆ ಏನಪ್ಪ IUPAC ಏನಪ್ಪ ನಾಮಿನಕ್ಲೇಚರ್ ಏನಪ್ಪ ಮಾಡಬಹುದು ಓಕೆ ಲೆಟ್ಸ್ ಸಿ ಸೆಕೆಂಡ್ ಕಾರ್ಬನ್ ಏನಪ್ಪ ಕಾರ್ಬನ್ ನಂಬರ್ 1 ಮತ್ತು ಕಾರ್ಬನ್ ನಂಬರ್ 2 ಓಕೆ ಲೆಟ್ ಮಿ ಚೆಕ್ ಒನ್ಸ್ ಅಗೇನ್ ಓಕೆ ಆರ್ಡರ್ ಏನು ಸಲ ನೋಡೋಣ ಓಕೆ ಫಸ್ಟ್ ಏನಪ್ಪ ನಂಬರಿಂಗ್ ಎಲ್ಲಿ ಮಾಡ್ತೀರಿ ಲಾಂಗೆಸ್ಟ್ ಏನು ನೋಡಬೇಕಲ್ಲ ಫಸ್ಟ್ 1 2 3 ಓಕೆ 1 2 3 ಓಕೆ ಬರೋದಿಲ್ಲ ಓಕೆ ದಿಸ್ ಒನ್ ಬಿಲ್ ಇದೆ ಕರೆಕ್ಟ್ ಓಕೆ 1 2 3 ಹಿಂಗಾದ್ರೂ ಮಾಡ್ಬೋದು ಇಲ್ಲಪ್ಪ ಅಂತ ಹೇಳಿದ್ರೆ 1 2 3 ಹಿಂಗಾದ್ರೂ ಮಾಡ್ಬೋದು ಓಕೆ ಆರ್ಡರ್ 1 2 3 ಯಾಕಂದ್ರೆ ಲಾಂಗೆಸ್ಟ್ ಏನಪ್ಪ ಹಿಂಗ್ ಮಾಡಿದ್ರೆ ಆಗ್ತೈತ್ರಿ ಎರಡೇ ಕಾರ್ಬನ್ ಬರ್ತವೆ ಹಿಂಗ್ ಮಾಡಿದ್ರೆ ಆಗ್ತೈತ್ರಿ ಮೂರು ಕಾರ್ಬನ್ ಏನಪ್ಪ ಆರ್ಡರ್ ಬರ್ತದೆ ದಟ್ಸ್ ಐ ಆಮ್ ಟೇಕಿಂಗ್ ಆಸ್ ಸೆಕೆಂಡ್ ಕಾರ್ಬನ್ ಏನಪ್ಪ ಬ್ರೋಮಿನ್ ಏನಪ್ಪ ತಗೊಳ್ತೀವಿ ಯಾಕಂತ ಹೇಳಿದ್ರೆ ಯಾಕಂದ್ರೆ ಲಾಂಗೆಸ್ಟ್ ಚೈನ್ ಮಿಸ್ ಆಗುತ್ತೆ ನಮಗೆ ಮೂರು ಕಾರ್ಬನ್ ಇದು ಕಾಂಪ್ಲೆಕ್ಸ್ ಇರೋದು ಎರಡು ಕಾಂಪೌಂಡ್ ಆಗುತ್ತೆ ಅದಕ್ಕೋಸ್ಕರ ಓಕೆ IUPAC ಏನಾಗ್ತೈತ್ರಿ ಇದರದ್ದು 2 ಬ್ರೋಮೋ ಓಕೆ 2 ಬ್ರೋಮೋ 2 methyl 2 ಬ್ರೋಮೋ 2 methyl ಎಷ್ಟಾದ್ರೆ ಕಾರ್ಬನ್ 3 ಅದಕ್ಕೆ ಏನು ತೆಗೆಯುತ್ತೆ ನಾನು ಐ ಆಮ್ ಟೇಕಿಂಗ್ ಆಸ್ ಪ್ರೋಪೇನ್ ಓಕೆ 2 ಬ್ರೋಮೋ 2 methyl ಪ್ರೋಪೇನ್ ಅಂತ ಇದಕ್ಕೆ ಏನಪ್ಪ ಹೆಸರು ನಾನು ಕರೀತಾ ಇದ್ದೀನಿ ಓಕೆ ಇದಕ್ಕೆ ಏನು ಕರೀತಪ್ಪ 2 ಬ್ರೋಮೋ 2 methyl ಪ್ರೋಪೇನ್ ಅಂತ ಇದಕ್ಕೆ ಕರೆದೆ ನಾನು ಓಕೆನಾ ಡನ್ ಓಕೆ ಸ್ವಲ್ಪ ಹೆಸರು ಚೇಂಜ್ ಮಾಡಿ ಸ್ವಲ್ಪ ಏನಪ್ಪ ಕಾಂಪ್ಲೆಕ್ಸ್ ಸ್ವಲ್ಪ ಚೇಂಜ್ ಮಾಡ್ತೇನೆ ನಾನು ಓಕೆ ಇನ್ಸ್ಟೆಡ್ ಆಫ್ ರೈಟಿಂಗ್ ದ ಬ್ರೋಮಿನ್ ಐ ಆಮ್ ಗೋಯಿಂಗ್ ಟು ಚೇಂಜ್ ಇಟ್ಸ್ ನೇಮ್
ಓಕೆ ಬೇರೆ ಎಲಿಮೆಂಟ್ ಏನಪ್ಪ ಇಂಟ್ರೊಡ್ಯೂಸ್ ಮಾಡಿದ್ವಿ ಏನು ಬರ್ತೈತೆ ನೋಡೋಣ ಓಕೆ ಇನ್ನು ಕ್ಲೋರಿನ್ ಇದೆ ಏನು ಹೆಸರು ಬರ್ತೈತ್ರಿ 2 ಬ್ರೋಮೋ 2 ಮಿಥೈಲ್ ಏನಪ್ಪ ಪ್ರೋಪೇನ್ ಇತ್ತಲ್ಲ ಈ ಕ್ಲೋರಿನ್ ಅಟ್ಯಾಚ್ ಮಾಡಿದೀನಿ ಈಗ ಏನು ಬರ್ತೈತಪ್ಪ ವಿ ಆರ್ ಗೆಟಿಂಗ್ ಆಫ್ ಕ್ಲೋರೋ ಓಕೆ ಏನು ಬರ್ತೈತ್ರಿ 2 ಕ್ಲೋರೋ 2 ಮಿಥೈಲ್ ಪ್ರೋಪೇನ್ ಡನ್ ಅಕಸ್ಮಾತ್ ಈ ಪೊಸಿಷನ್ ಒಳಗಡೆ ಏನಪ್ಪ ನಾನು ಎರಡು ಮಿಥೈಲ್ ಗ್ರೂಪ್ ಇಂದ ಏನಪ್ಪ ರೀಪ್ಲೇಸ್ ಮಾಡಿದೆ ವಿತ್ ಆಫ್ ಎನಿ ಹ್ಯಾಲೋಜನ್ ಗ್ರೂಪ್ ಓಕೆ ಹ್ಯಾಲೋಜನ್ ಗ್ರೂಪ್ ಇಂದ ರೀಪ್ಲೇಸ್ ಮಾಡಿದೆ ಅನ್ಕೊಳ್ಳಿ ಓಕೆ ಇಲ್ಲೊಂದು ಕ್ಲೋರಿನ್ ಐತಿ ಓಕೆ ಇಲ್ಲೊಂದು ಮಿಥೈಲ್ ಗ್ರೂಪ್ ಐತಿ ಏನಪ್ಪ ಲೆಟ್ ಮಿ ಗೋ ವಿತ್ ಓಕೆ ಕ್ಲೋರಿನ್ ಬರೀತೀನಿ ಓಕೆ ಏನು ಬರೀತೀನಿ ನಾನು ಮಿಥೈಲ್ ಗ್ರೂಪ್ ಏನಪ್ಪ ಬರೀತೀನಿ ಓಕೆ ಇಲ್ಲಿ ಏನಪ್ಪ ಮಿಥೈಲ್ ಗ್ರೂಪ್ ಏನಪ್ಪ ಬರೆದೆ ಇಲ್ಲಿ ಏನಪ್ಪ ಲಾಂಗೆಸ್ಟ್ ಚೈನ್ ಯಾವಾಗ ಬರ್ತೈತ್ರಿ ಈಗ ವಿಚ್ ವಿಲ್ ಬಿ ದ ಲಾಂಗೆಸ್ಟ್ ಚೈನ್ ಹಿಯರ್ ಓಕೆ 1 2 3 ಬರ್ತೈತೆ ಯಾಕಂದ್ರೆ ಇದ್ರ ಮೂರು ಕಾರ್ಬನ್ ಏನಪ್ಪ ಲಾಂಗೆಸ್ಟ್ ಚೈನ್ ಬೇಕಲ್ಲ 1 2 3 ಅರ್ಥ ಆಗ್ತಿದೆಯಾ ರೀ ಓಕೆ ಮೂರು ಕಾರ್ಬನ್ ಏನಪ್ಪ ಲಾಂಗೆಸ್ಟ್ ಚೈನ್ ಬಂತು ಏನ್ ಬರ್ತೈತಪ್ಪ ಲಾಂಗೆಸ್ಟ್ ಚೈನ್ ಒಳಗಡೆ ಪ್ರೋಪೇನ್ ಬರ್ತೈತಿ ಸೆಕೆಂಡ್ ಕಾರ್ಬನ್ ಏನು ಅಟ್ಯಾಚ್ ಆಗೈತ್ರಿ ಎರಡು ಕ್ಲೋರಿನ್ ಏನಪ್ಪ ಅಟ್ಯಾಚ್ಮೆಂಟ್ ಆಗಿದೆ ಅದಕ್ಕೆ ಏನು ಬರ್ತೀನಿ ನಾನು 2, 2 ಯಾಕಂದ್ರೆ ಒಂದೇ ಕಾರ್ಬನ್ ಎರಡು ಕ್ಲೋರಿನ್ ಆಗಿದೆಲ್ಲ ಇದಕ್ಕೆ ಏನು ಕಟ್ತೀವಿ ನಾವು ಜಮ್ ಓಕೆ 2, 2 ಡೈಕ್ಲೋರೋ ಏನಿದೆ ರೀ ಎಲ್ಲ ಮತ್ತೆ ಏನಿದೆ ರೀ ಪ್ರೋಪೇನ್ ಇದೆ ಓಕೆ 2, 2 ಡೈಕ್ಲೋರೋ ಪ್ರೋಪೇನ್ ಮೂರು ಕಾರ್ಬನ್ ಇದೆಯಲ್ಲ ಇದಕ್ಕೆ ಏನು ಕರಿತೀವಿ ನಾವು 2, 2 ಡೈಕ್ಲೋರೋ ಪ್ರೋಪೇನ್ ಏನಪ್ಪ ಇದರದ್ದು ಹೆಸರು ಎಂತಪ್ಪ ಹೇಳ್ಬೋದು ಓಕೆ ಸಿಮಿಲರ್ಲಿ ಏನಪ್ಪ ಇನ್ನೊಂದು ಕಾರ್ಬನ್ ಇದೆ ರೀ ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್ ಓಕೆ ನೆಕ್ಸ್ಟ್ ಬರೀ CCl4 ಅಂತ ಇರ್ತೈತಪ್ಪ ಇದಕ್ಕೆ ಏನು ಬರ್ತಪ್ಪ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಕರಿತೀವಿ ಇದ್ರ ಇನ್ನೊಂದು ಹೆಸರು ಏನಪ್ಪ ಅದ್ರ ಸ್ಟ್ರಕ್ಚರ್ ಬರೀತೀನಿ ನಿಮಗೆ ಏನು ಕ್ಲಿಯರ್ ಆಗುತ್ತಾ ಓಕೆ ಕಾರ್ಬನ್ ಇದೆ ಏನಪ್ಪ 4 ಕ್ಲೋರಿನ್ ಏನಪ್ಪ ಅಟ್ಯಾಚ್ಮೆಂಟ್ ಆಗಿದೆ 4 ಕ್ಲೋರಿನ್ ಅಟ್ಯಾಚ್ಮೆಂಟ್ ಆಗಿದೆ ಹೌದಾ ಏನಪ್ಪ ಒಂದೇ ಕಾರ್ಬನ್ ಕಡೆ ಏನಪ್ಪ 4 ಕ್ಲೋರಿನ್ ಏನಪ್ಪ ಅಟ್ಯಾಚ್ ಮಾಡೋದು ಏನು ಹೆಸರು ಬರ್ತೈತ್ರಿ ಲಾಂಗೆಸ್ಟ್ ಚೈನ್ ಹುಡುಕಲಿಕ್ಕೆ ಅವಶ್ಯಕತೆ ಏನಿಲ್ಲ ಒಂದೇ ಕಾರ್ಬನ್ ಇದೆ ಓಕೆ ಇಲ್ಲಿ ಏನು ಬರ್ತೀರಪ್ಪ 1, 1, 1, 1 ಓಕೆ ಯಾಕಂದ್ರೆ ಒಂದೇ ಕಾರ್ಬನ್ ಅಲ್ಲಿ ಅಟ್ಯಾಚ್ ಇರೋದ್ರಿಂದ 1, 1, 1, 1 ಟೆಟ್ರಾಕ್ಲೋರೋ ಏನಪ್ಪ ಮೀಥೇನ್ ಅಂತ ಇದಕ್ಕೆ ಕರಿತೀವಿ ಓಕೆ ಹೆಸರು ಏನು ಬರ್ತಿದಪ್ಪ ಟೆಟ್ರಾಕ್ಲೋರೋ ಮೀಥೇನ್ ಇನ್ನು ಹೆಸರು ಏನು ಬರ್ತೈತ್ರಿ ಟೆಟ್ರಾಕ್ಲೋರೋ ಮೀಥೇನ್ ಟೆಟ್ರಾಕ್ಲೋರೋ ಮೀಥೇನ್ ಯಾಕೆ ಮೀಥೇನ್ ಅಂತ ಕರಿತಿದ್ದೀನಪ್ಪ ಇದಕ್ಕೆ ಯಾಕಂದ್ರೆ ಸಿಂಗಲ್ ಬಾಂಡ್ ಐತಿ ಇಲ್ಲಿ ಏನಪ್ಪ ಬೇರೆ ಹೈಡ್ರೋಜನ್ ಬಿಟ್ಟು ಕ್ಲೋರಿನ್ ಬಿಟ್ಟು ಹೈಡ್ರೋಜನ್ ಇಲ್ಲ ದಟ್ಸ್ ಐ ಆಮ್ ಕಾಲಿಂಗ್ ಇಟ್ ಆಸ್ ಆಫ್ ಮೀಥೇನ್ ಎಂತ ಮೀಥೇನ್ ಕರಿತಿದ್ದೆ ಇದಕ್ಕೆ ನಾನು ಕ್ಲೋರಿನೇಟ್ ಸಬ್ಸ್ಟಿಟ್ಯೂಟೆಡ್ ಏನಪ್ಪ ಇದಕ್ಕೆ ಮೀಥೇನ್ ಅಂತ ಕರಿತಿದ್ದೇನೆ ಯಾಕಂದ್ರೆ ಒಂದೇ ಕಾರ್ಬನ್ ಏನು ಕರಿತೀವಿ ನಾವು ಬಿಕಾಸ್ ಇಟ್ ಇಸ್ ಆಫ್ ಮೀಥೇನ್ ಅದಕ್ಕೆ ನಾಮನ್ಕ್ಲೇಚರ್ ಏನಪ್ಪ ಮಾಡ್ತಾರೆ ಓಕೆ ಓಕೆ okay let's see some other examples okay okay try to do this one okay first ಏನು ಮಾಡೋದ್ರಿ ಫಸ್ಟ್ ಲಾಂಗೆಸ್ಟ್ ಚೈನ್ ಏನಪ್ಪ ಹುಡುಕೋದು ಫಸ್ಟ್ ಏನು ಮಾಡೋದ್ರಿ ಲಾಂಗೆಸ್ಟ್ ಚೈನ್ ಹೆಂಗೆ ಹೊಡಿತಾರೆ ಫಸ್ಟ್ ಲಾಂಗೆಸ್ಟ್ ಚೈನ್ ಓಕೆ ಲೆಟ್ ಅಸ್ ಸಿ ಓಕೆ ಡಬಲ್ ಬಾಂಡ್ ಇದೆ ಮತ್ತೇನಪ್ಪ ಹ್ಯಾಲೋಜನ್ ಗ್ರೂಪ್ ಐತಿ ಹೆಂಗ ಇದು ಆರ್ಡರ್ ಮಾಡ್ತೀರಿ ಫಸ್ಟ್ ಯು ಹ್ಯಾವ್ ಟು ಗೋ ಬೈ ದ ಹ್ಯಾಲೋಜನ್ ಗ್ರೂಪ್ ಏನಪ್ಪ ಸಬ್ಸ್ಟಿಟ್ಯೂಷನ್ ಕಡೆಯಿಂದ ಏನಪ್ಪ ಹೋಗಿ ಬರೋದು ಯಾಕಂದ್ರೆ ಡಬಲ್ ಬಾಂಡ್ ಇಂದ ಫಸ್ಟ್ ಏನಪ್ಪ ಲೆಕ್ಕ ಬರ್ತೈತಿ ಓಕೆ ನಂಬರ್ ಇನ್ ಫಿಲ್ ಟು ದ ಫ್ರಮ್ ದ ದಿಸ್ ಒನ್ 1 2 3 4 5 ಕಾಣ್ತಿದೆ ರೀ 1 2 3 4 5 ಓಕೆ ಇಲ್ಲಿ ನೋಡ್ರಿ ಅಬ್ಸರ್ವೇಷನ್ ಮಾಡ್ರಿ ಫಂಕ್ಷನ್ ಗ್ರೂಪ್ ಯಾವ ಅಟ್ಯಾಚ್ ಇದಪ್ಪ ಕಾರ್ಬನ್ ನಂಬರ್ ಸೆಕೆಂಡ್ ಅಲ್ಲಿ ಏನಪ್ಪ ಮಿಥೈಲ್ ಗ್ರೂಪ್ ಏನೈತ್ರಿ ಅಲ್ಕಿನ್ ಐತಿ ಓಕೆ ಕಾರ್ಬನ್ ನಂಬರ್ 4 ಅಲ್ಲಿ ಏನಪ್ಪ ಒಂದು ಹ್ಯಾಲೋಜನ್ ಗ್ರೂಪ್ ಏನಾಗೈತ್ರಿ ಸಬ್ಸ್ಟಿಟ್ಯೂಟ್ ಆಗೈತಿ ಓಕೆ ನಾಮನ್ಕ್ಲೇಚರ್ ಅಂತ ಬರ್ತೈತ್ರಿ ಲೆಟ್ಸ್ ಸಿ ನಾಮನ್ಕ್ಲೇಚರ್ ಫಸ್ಟ್ ಓಕೆ ಏನು ಬರ್ತೈತಪ್ಪ 5 ಐತೆ ಇದಕ್ಕೆ ಏನು ಕರಿತೀವಿ ನಾವು ಪೆಂಟೇನ್ ಅಂತ ಕರಿಬೋದಾ ಪೆಂಟೇನ್ ಇದೆ ಒಂದ್ ಕಡೆ ಡಬಲ್ ಬಾಂಡ್ ಇದೆ ಅದಕ್ಕೆ ಏನಪ್ಪ 2 ಪೆಂಟೀನ್ ಅಂತ ಕರಿಬೋದಾ ಓಕೆ ಆಲ್ಫಾಬೆಟ್ ಪ್ರಕಾರ ಏನು ಮಾಡ್ತೀವಿ ಫಸ್ಟ್ ಯು ಗಿವ್ ದ ಪ್ರಿಫರೆನ್ಸ್ ಫಾರ್ ದ ನೇಮಿಂಗ್ ಓಕೆ ನಂಬರಿಂಗ್ ಅಂತ ಹಿಂಗೆ ಬಂದಿರಿ ಬಟ್ ನೇಮಿಂಗ್ ಮಾಡ್ಬೇಕಂತಂದ್ರೆ ಆಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ಏನಪ್ಪ ಹೋಗ್ಬೇಕಾಗ್ತದೆ ಏನು ಬರ್ತೈತ್ರಿ ದ ನೇಮ್ ವಿಲ್ ಬಿ ಸ್ಟಾರ್ಟ್ಸ್ ಫ್ರಮ್ ದ 4 ಬ್ರೋಮೋ ಏನು ಬರ್ತೈತ್ರಿ 4 ಬ್ರೋಮೋ ಓಕೆ 4 ಬ್ರೋಮೋ ಮುಂದೆ ಏನು ಬರ್ತೈತ್ರಿ 4 ಬ್ರೋಮೋ ಎಷ್ಟು ಅದಾವ್ರಿ ಕಾರ್ಬನ್ 5 4 ಬ್ರೋಮೋ ಪೆಂಟ್ ಓಕೆ ಏನೈತ್ರಿ ಎರಡನೇ ಕಾರ್ಬನ್ ಏನೈತಪ್ಪ ಈನ್ ಐತಿ
ಅದಕ್ಕೆ ಏನು ಕರಿತೀವಪ್ಪ 4 ಪೆಂಟ್ 2 ಈನ್ ಅಂತ ಕರಿತೀವಿ. ಏನು ಕರಿತೀವಿ? 4 ಬ್ರೋಮೋ ಪೆಂಟ್ 2 ಈನ್ ಅಂತ ಕರಿತೀವಿ. ದಿಸ್ ಇಸ್ ದ ನೇಮ್ ಆಫ್ ದ IUPAC. ಇದೇನಪ್ಪ ಇದೇನಪ್ಪ IUPAC ಏನಪ್ಪ ಇದರದ್ದು ನೇಮ್ ಏನಪ್ಪ ಕೆಟಗರಿ ಒಳಗಡೆ ಬರ್ತದೆ. ಓಕೆ, ಇನ್ನೊಂದ್ಸಲ ಹೇಳ್ಕೊಡಪ್ಪ. ಫಸ್ಟ್ ಲೆಟ್ಸ್ ಸಿ ದ ಫಸ್ಟ್ ಏನು ಮಾಡ್ಬೇಕ್ರಿ, ಲಾಂಗೆಸ್ಟ್ ಚೈನ್ ಏನಪ್ಪ ನೋಡ್ಬೇಕಾಗ್ತದೆ. ಲಾಂಗೆಸ್ಟ್ ಚೈನ್ ಹಿಂಗಾದ್ರೂ ಹೋಗ್ಬೋದು, ಬಟ್ ಹಿಂಗಾದ್ರೂ ಹೋಗ್ಬೋದು. ಬಟ್ ಆರ್ಡರ್ ಪ್ರಕಾರ ಏನಪ್ಪ ಅಂದ್ರೆ ಫಸ್ಟ್ ಡಬಲ್ ಬಾಂಡ್, ಅಕಸ್ಮಾತ್ ಟ್ರಿಪಲ್ ಬಾಂಡ್ ಇದ್ರೆ ವಿ ಆಲ್ಸೋ ಗೋ ಫಾರ್ ದ ಡಬಲ್ ಬಾಂಡ್ ಇಂದ ಫಸ್ಟ್ ಹೋಗ್ತೀವಿ, ಆಮೇಲೆ ಟ್ರಿಪಲ್ ಬಾಂಡ್ ಕಡೆ ಹೋಗ್ತೀವಿ, ಆಮೇಲೆ ಸಿಂಗಲ್ ಬಾಂಡ್ ಕಡೆ ಏನಪ್ಪ ಆರ್ಡರ್ ಕೊಡ್ತೀವಿ ನಾವು. ಓಕೆ, ಡಬಲ್ ಬಾಂಡ್ ಕಡೆ ಬಂದ್ವಿ, ಲಾಸ್ಟ್ ಏನಪ್ಪ ಫಂಕ್ಷನ್ ಗ್ರೂಪ್ ಹ್ಯಾಲೋಜನ್ ಇರುತ್ತೆ, ಲೀಸ್ಟ್ ಕಂಪನಿ ಏನಪ್ಪ ಕೊಡ್ತೀವಿ ಕಾನ್ಫಿಗರೇಷನ್. ಓಕೆ, 1 2 3 4 5 ಲಾಂಗೆಸ್ಟ್ ಚೈನ್ ಏನಪ್ಪ ಪೆಂಟ್ ಏನಪ್ಪ 5 ಕಾರ್ಬನ್ ಬಂತು. 4 ಕಾರ್ಬನ್ ಅಲ್ಲಿ ಏನಿದ್ರಿ ಬ್ರೋಮಿನ್ ಅಟ್ಯಾಚ್ ಆಯ್ತ್ರಿ. ಸೆಕೆಂಡ್ ಕಾರ್ಬನ್ ಅಲ್ಲಿ ಏನಿದ್ರಿ ಹ್ಯಾವ್ ಬೀನ್ ಡಬಲ್ ಬಾಂಡ್ ಬಿಟ್ವೀನ್ ಸೆಕೆಂಡ್ ಕಾರ್ಬನ್ ಅಂಡ್ ಥರ್ಡ್ ಕಾರ್ಬನ್. ಓಕೆ, ಲೆಟ್ಸ್ ಸಿ ಸಮ್ ಅದರ್ ಎಕ್ಸಾಂಪಲ್. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೇಮ್ ಅದೇ ಆರ್ಡರ್ ಇದ್ದದ್ದು. ಓಕೆ, ಟ್ರೈ ಟು ಡೂ ದಿಸ್ ಒನ್. ಓಕೆ, ಫಸ್ಟ್ ಏನಪ್ಪ ಲಾಂಗೆಸ್ಟ್ ಚೈನ್ ನೋಡ್ಕೋದು. ಓಕೆ, ನಂಬರಿಂಗ್ ಪ್ರಿಫರೆನ್ಸ್ ಆರ್ಡರ್ ಗೊತ್ತಲ್ಲ, ಹೆಂಗೆ ಹೋಗ್ಬೇಕಪ್ಪ, ಫಸ್ಟ್ ಡಬಲ್ ಬಾಂಡ್ ಕಡೆಯಿಂದ ಬರಬೇಕು. ಓಕೆ, 1 2 3 ಓಕೆ 4 ಹಿಂಗಾದ್ರೂ ಹೋಗ್ಬೋದು, ಈ ಕಡೆ ಬರ್ಬೋದು. ಓಕೆ, 4 ಇಲ್ಲಿ ಏನಪ್ಪ ಐ ವಿಲ್ ಗೋ ಬೈ ಲೈಕ್ ದಿಸ್, ಯಾಕಂದ್ರೆ ಅಲ್ಲಿ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ, ಅದಕ್ಕೆ ಈ ಕಡೆ ಹೋಗ್ತೇವೆ ನಾವು. ಓಕೆ, ಮತ್ತೇನಪ್ಪ 4 ಕಾರ್ಬನ್ ಏನಪ್ಪ ಕಾಂಪ್ಲೆಕ್ಸ್ ನನಗೆ ಕಾಣ್ತಿದೆ, ಏನಪ್ಪ 1 2 3 4. ಓಕೆ, ಯಾವ ಫಂಕ್ಷನ್ ಗ್ರೂಪ್ ಅದಲ್ಲಪ್ಪ 4 ಕಾರ್ಬನ್ ಕಡೆ ಏನಪ್ಪ ಬ್ರೋಮಿನ್ ಅಟ್ಯಾಚ್ಮೆಂಟ್ ಆಗೈತಿ. ಥರ್ಡ್ ಕಾರ್ಬನ್ ಏನಪ್ಪ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗೈತಿ. ಸೆಕೆಂಡ್ ಮತ್ತೆ ಕಾರ್ಬನ್ ಥರ್ಡ್ ಕಾರ್ಬನ್ ಎಲ್ಲಿ ಇದ್ರಿ ಹ್ಯಾಂಗ್ ಆಫ್ ಏನಪ್ಪ ಈನ್ ಗ್ರೂಪ್ ಏನಪ್ಪ ಅಲ್ಕಿನ್ ಗ್ರೂಪ್ ಏನಪ್ಪ 5. ಲೆಟ್ಸ್ ಸಿ ದ IUPAC ನೇಮ್ ಯಾವ ತರ ಬರ್ತೈತಿ. ಫಸ್ಟ್ ಏನು ಬರ್ತೈತಪ್ಪ 4 ಬ್ರೋಮೋ. ಓಕೆ, ಫಸ್ಟ್ ಏನು ಬರ್ತೈತ್ರಿ 4 ಬ್ರೋಮೋ. ಫಸ್ಟ್ ಏನು ಬರ್ತೈತ್ರಿ 4 ಬ್ರೋಮೋ. ಓಕೆ, ಎಷ್ಟು ಕಾರ್ಬನ್ ಕಾಣ್ತಿದಪ್ಪ 4 5. ಓಕೆ, ವಿ ಆರ್ ಫೈಂಡಿಂಗ್ 4 ಕಾರ್ಬನ್. ಏನು ಕರೀತಿದ್ದಕ್ಕೆ ಬ್ಯೂಟ್, ಏನಪ್ಪ ಬ್ಯೂಟ್ ಅಂತ ಏನಪ್ಪ ಹೆಸರು ತಗೋತೀವಿ. ಅದ್ರ ಜೊತೆಗೆ ಏನೈತಪ್ಪ ವಿ ಹ್ಯಾವಿಂಗ್ ಏನಪ್ಪ 2 ಇದೆ, ಮತ್ತೆ 3 ಕಾರ್ಬನ್ ಏನಪ್ಪ ಮೀಥೈಲ್ ಗ್ರೂಪ್ ಐತಿ. 4 ಬ್ರೋಮೋ. ಓಕೆ, 3 ಮೀಥೈಲ್, 4 ಬ್ರೋಮೋ 3 ಮೀಥೈಲ್. ಓಕೆ, ನೆಕ್ಸ್ಟ್ ಥರ್ಡ್ ಕಾರ್ಬನ್ ಮೀಥೈಲ್ ಗ್ರೂಪ್ ಅಟ್ಯಾಚ್ ಅದು ಕೊಟ್ಟಿವಿ. ನೆಕ್ಸ್ಟ್ ಏನಪ್ಪ ಅಲ್ಕಿನ್ ಗ್ರೂಪ್ ಐತಿ, ಕಾರ್ಬನ್ ನಂಬರ್ ಸೆಕೆಂಡ್ ಗೆ. ಓಕೆ, ಏನು ಕೊಟ್ಟಿರಪ್ಪ ಎಷ್ಟು ಕಾರ್ಬನ್ ಅದಪ್ಪ ಬ್ಯೂಟ್. 4 ಕಾರ್ಬನ್ ಅದಲ್ಲ, ಅದಕ್ಕೆ ಬ್ಯೂಟ್. ಎಷ್ಟನೇ ಕಾರ್ಬನ್ ಅಲ್ಲಿ ಇದ್ರಿ ಎರಡನೇ ಕಾರ್ಬನ್. ಓಕೆ, ಅದಕ್ಕೆ ಏನಪ್ಪ 2 ಈನ್. ಏನು ಬರ್ತದೆ ನೇಮ್ ಕಂಪ್ಲೀಟ್ ನೋಡ್ರಿ ಇನ್ನೊಂದ್ಸಲ. 4 ಬ್ರೋಮೋ 3 ಮೀಥೈಲ್ ಬ್ಯೂಟ್ 2 ಈನ್ ಇದೆ, ಕರೆಕ್ಟ್ ಇದೆಯಾ? ಒಂದ್ಸಲ ನೋಡಿ ಇನ್ನೊಂದ್ಸಲ. 1ನೇ ಕಾರ್ಬನ್ 2ನೇ ಕಾರ್ಬನ್ 3ನೇ ಕಾರ್ಬನ್ 4ನೇ ಕಾರ್ಬನ್, ಇದು ಹೈಡ್ರೋಜನ್ ಅಟ್ಯಾಚ್ಮೆಂಟ್ ಐತಿ, ಇದು ಕಾರ್ಬನ್. ಓಕೆ, ಸೆಕೆಂಡ್ ಥರ್ಡ್ ಕಾರ್ಬನ್ ಅಲ್ಲಿ ಏನಪ್ಪ ಸೆಕೆಂಡ್ ಕಾರ್ಬನ್ ಅಲ್ಲಿ ಅಲ್ಕಿನ್ ಗ್ರೂಪ್ ಐತಿ, ಥರ್ಡ್ ಕಾರ್ಬನ್ ಮೀಥೈಲ್ ಗ್ರೂಪ್ ಐತಿ. 4 ಗ್ರೂಪ್ ಅಲ್ಲಿ 4 ಕಾರ್ಬನ್ 4 ಪೊಸಿಷನ್ ಅಲ್ಲಿ ಐತ್ರಿ ಬ್ರೋಮಿನ್ ಕಾಂಪೌಂಡ್ ಏನಪ್ಪ ಐತಿ. ಏನ್ ನಾಮೆನ್ಕ್ಲೇಚರ್ ಏನು ಬರ್ತೈತ್ರಿ 4 ಬ್ರೋಮೋ 3 ಮೀಥೈಲ್ ಬ್ಯೂಟ್ 2 ಈನ್. This is our IUPAC ಏನಪ್ಪ nomenclature ಇಲ್ಲಿ ಮಟ್ಟ I will end up. Okay, okay. So let us begin with the previous class ಅಲ್ಲಿ ಏನು ಮಾಡಿದ್ವಿ ನಾವು nomenclature ನೋಡಿದ್ವಿ. ಆ nomenclature ಏನಪ್ಪ NCERT book ತಗೊಂಡು ರೆಫರ್ ಮಾಡಿಕೊಂಡು ಎಕ್ಸಾಂಪಲ್ ಗಿವನ್ ಎಕ್ಸಾಂಪಲ್ ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಇಂಡೆಕ್ಸ್ ಇನ್ಕ್ಲೂಡ್ಸ್. ಓಕೆ, ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂತ ಹೇಳಿದ್ರೆ ನೇಚರ್ ಆಫ್ CX ಬಾಂಡ್ ಅಂತ ಇದೆ. ಓಕೆ, ಹ್ಯಾಲೋಜನ್ ಒಳಗಡೆ ಏನಪ್ಪ ಅಲ್ಕೇನ್ ಇಲ್ಲಿ ಐತಿ, ಬಟ್ ಹ್ಯಾಲೋಜನ್ ಇಲ್ಲಿ ಐತಿ. ಅದ್ರ ಬಾಂಡ್ ಲೆಂತ್ ಯಾವ ತರ ಏನಿರ್ತೈತಿ, ಪ್ರಾಪರ್ಟಿ ಏನಿರ್ತೈತಿ ಸ್ವಲ್ಪ ನೋಡೋಣ. ಓಕೆ, CX ಬಾಂಡ್. ಓಕೆ, ಇದೇನಪ್ಪ ಯೂಶುವಲಿ ಶೋ ಯಾವ್ದು ಮಾಡ್ತಿದ್ದಪ್ಪ ಟೆಟ್ರಾಹೆಡ್ರಲ್ ಏನಪ್ಪ ಜಾಮೆಟ್ರಿ ಮಾಡ್ತಿದ್ದಪ್ಪ ಶೋ ಮಾಡ್ತೀವಿ. ಓಕೆ, ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ಏನಪ್ಪ ಏನಪ್ಪ ವಿ ಆರ್ ಹ್ಯಾವಿಂಗ್ ದ ಅಲ್ಕೇನ್ ಗ್ರೂಪ್ಸ್. ಓಕೆ, R ಇರ್ಬೋದು, AR ಏನಪ್ಪ ಇರ್ಬೋದು, 3 ಕೂಡ ಸೇಮ್ ಇರ್ಬೋದು, ಅಥವಾ 3 ಕೂಡ ಏನಪ್ಪ ಡಿಫ್ರೆಂಟ್ ಕೂಡ ಏನಪ್ಪ ಇರ್ಬೋದು. ಓಕೆ, ಇಲ್ಲಿ ಏನಪ್ಪ ಒಂದು ಬಾಂಡ್ ಅಲ್ಲಿ ಏನಪ್ಪ ಕಾರ್ಬನ್ ಕಡೆ ಏನಪ್ಪ 4 ಬಾಂಡ್ ಇರ್ತಾವ, 3 ಬಾಂಡ್ಸ್ ಹ್ಯಾವ್ ಬೀನ್ ಸ್ಯಾಟಿಸ್ಫೈಡ್ ವಿತ್ alkyl group in ಏನಪ್ಪ ಸಬ್ಸ್ಟಿಟ್ಯೂಟ್ ಆಗಿದಾವ. ಬಟ್ 4 ಕಾರ್ಬನ್ ಹ್ಯಾಸ್ ಬೀನ್ ಸ್ಯಾಟಿಸ್ಫೈಡ್ ವಿತ್ ಹ್ಯಾಲೋಜನ್ ಎಲಿಮೆಂಟ್ ಕಡೆಯಿಂದ ಏನಪ್ಪ ಸ್ಯಾಟಿಸ್ಫೈ ಆಗಿದೆ. ಓಕೆ, ನಿಮ್ಗೆ ಗೊತ್ತಿರಬಹುದು ಏನಪ್ಪ ಅಕಾರ್ಡಿಂಗ್ ಟು ದ ಏನಪ್ಪ ಎಲೆಕ್ಟ್ರೋನೆಗೆಟಿವಿಟಿ ಏನಪ್ಪ ಅಬ್ಸರ್ವ್ ಮಾಡಿದಾಗ ನೀವು. ಓಕೆ, ಎಲೆಕ್ಟ್ರೋನೆಗೆಟಿವಿಟಿ ನೋಡಿದಾಗ ಏನಪ್ಪ ಅಂತ ಹೇಳಿದ್ರೆ halogens are more electronegative than, correct? Okay, halogens are more electronegative than the carbon. Okay, halogens are
more electronegative than the carbon, ಅದಕ್ಕೋಸ್ಕರ ಏನಪ್ಪ ಇದ್ರ ಮೇಲೆ ಏನಪ್ಪ ಚಾರ್ಜ್ ಏನಪ್ಪ ಫಾರ್ಮೇಷನ್ ಆಗುತ್ತೆ. ಏನ್ ಫಾರ್ಮೇಷನ್ ಆಗುತ್ತೆ ರೀ? ಚಾರ್ಜ್ ಏನಪ್ಪ ಬರುತ್ತೆ. ಅದಕ್ಕೆ ಏನ್ ಕರಿತೀವಿ ನಾವು? ವಿ ಕಾಲ್ ಇಟ್ ಆಸ್ ಪೊಲಾರಿಟಿ ಅಂತ ಕರಿತೀವಿ ಇದಕ್ಕೆ. ಅದಕ್ಕೋಸ್ಕರ ರಿಪ್ರೆಸೆಂಟೇಷನ್ ಯಾವ ತರ ಮಾಡ್ತಾ ಇದ್ರೆ ವಿ ರೈಟ್ ಆಸ್ ಆಫ್ ಡೆಲ್ಟಾ. ಯಾಕಂದ್ರೆ ಕಂಪ್ಲೀಟ್ಲಿ ಏನಪ್ಪ ಫಾರ್ಮೇಷನ್ ಇರೋದಿಲ್ಲ. ಓಕೆ, ಜಸ್ಟ್ ಆಸ್ ಆಫ್ ಏನಪ್ಪ ಒಂದು ಪೊಲಾರಿಟಿ ಏನಪ್ಪ ಚೇಂಜ್ ಆಗುತ್ತೆ. ಜಸ್ಟ್ ಹ್ಯಾವಿಂಗ್ ದ ಪೊಲಾರಿಟಿ. ಓಕೆ, ಇಲ್ಲಿ ಏನ್ ಬರ್ತಿದಪ್ಪ ಅಂದ್ರೆ ಹ್ಯಾಲೋಜನ್ಸ್ ನೆಗೆಟಿವ್ ಇರಪ್ಪ, ಹೈ ಎಲೆಕ್ಟ್ರೋನೆಗೆಟಿವ್ ಇರೋದ್ರಿಂದ ವಿ ಆರ್ ಗೆಟಿಂಗ್ ಆಫ್ ಡೆಲ್ಟಾ ಮೈನಸ್ ಬರ್ತೈತಿ. ಕಾರ್ಬನ್ ಏನ್ ಬರ್ತಿದ್ದಾವ ಅದ್ರ ಮೇಲೆ ಡೆಲ್ಟಾ ಪಾಸಿಟಿವ್ ಏನಪ್ಪ ಫಾರ್ಮೇಷನ್ ಏನಪ್ಪ ಆಗ್ತೈತಿ. ಓಕೆ, ಈ ತರ ಏನಪ್ಪ ಪೊಲಾರಿಟಿ ಏನಾಗ್ತೈತ್ರಿ? ಜನರೇಟ್ ಏನಪ್ಪ ಆಗ್ತೈತಿ. ಓಕೆ, ಈ ತರ ಏನಪ್ಪ ಇದ್ರ ಬೇಸ್ ಮೇಲೆ ಏನಾಗ್ತೈತೆ ಹೇಳಿದ್ರೆ ಅಟ್ಯಾಚ್ಮೆಂಟ್ ಏನಾಗುತ್ತೆ ಅಂದ್ರೆ ಅದ್ರ ಮೇಲೆಪ್ಪ ಎಲೆಕ್ಟ್ರೋಫೈಲ್ ಆಗ್ಬೋದು ಅಥವಾ ನ್ಯೂಕ್ಲಿಯೋಫೈಲ್ ಆದ್ರು ಎಲ್ಲಿ ಅಟ್ಯಾಚ್ ಮಾಡ್ಬೇಕು ಅದ್ರ ಬೇಸ್ ಮೇಲೆ ಏನಪ್ಪ ಅಟ್ಯಾಚ್ಮೆಂಟ್ ಏನಪ್ಪ ಆಗ್ತಾವ. ಓಕೆ, ಇದೇನಪ್ಪ ಡಿಪೆಂಡ್ಸ್ ಆನ್ ದ ಹ್ಯಾಲೋಜನ್. ಇದು ಕೂಡ ಏನಪ್ಪ ಅದ್ರ ಪ್ರಾಪರ್ಟಿ ಏನಪ್ಪ ಮತ್ತು ಪೊಲಾರಿಟಿ ಏನಪ್ಪ ಮತ್ತೆ ಎದ್ರ ಮೇಲೆ ಡಿಪೆಂಡ್ ಇರ್ತೈತಿ? ಡಿಪೆಂಡ್ಸ್ ಆನ್ ದ ಹ್ಯಾಲೋಜನ್ ಎಲಿಮೆಂಟ್ಸ್ ಎಲ್ಲಿಂದ ಏನಪ್ಪ ಅದು ಅಟ್ಯಾಚ್ಮೆಂಟ್ ಆಗ್ತೈತು ಅದ್ರ ಮೇಲೆ ಕೂಡ ಏನಪ್ಪ ಡಿಪೆಂಡ್ ಇರ್ತೈತಿ. ಓಕೆ ಓಕೆ, ಲೆಟ್ಸ್ ಸಿ ದ ಪ್ರಾಪರ್ಟಿ. ಓಕೆ, ಕೆಲವೊಂದು ಇದಪ್ಪ ಬಾಂಡ್ ಲೆಂತ್ ಕೊಟ್ಟಿದ್ದಾನಪ್ಪ. ಓಕೆ, ಏನಪ್ಪ ಹ್ಯಾಲೋಜನ್ ಎಲಿಮೆಂಟ್ ಕೊಟ್ಟಿದ್ದೀನಿ, ಜೊತೆನಪ್ಪ ಆಲ್ಕೈಲ್ ಗ್ರೂಪ್ ಕೊಟ್ಟಿದ್ದೀನಿ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಮತ್ತು ಅಯೋಡಿನ್. ಇದೇನಪ್ಪ ಫಸ್ಟ್ ಏನು ಕಾಣ್ತಿದೆ ಬಾಂಡ್ ಲೆಂತ್. ಥರ್ಡ್ ಏನಪ್ಪ ಟೇಬಲ್ ಅಲ್ಲಿ ಕಾಣ್ತಿದೆ ಏನಪ್ಪ ಇದು ದಿಸ್ ಇಸ್ ಅವರ್ ಡೈಪೋಲ್ ಏನಪ್ಪ ಮೂವ್ಮೆಂಟ್. ಓಕೆ, ಫಸ್ಟ್ ಲೆಟ್ಸ್ ಸಿ ದ ಫಸ್ಟ್ ಏನಪ್ಪ ಮಿಥೈಲ್ ಫ್ಲೋರೈಡ್ ಇದೆಪ್ಪ. ಮಿಥೈಲ್ ಫ್ಲೋರೈಡ್ ಅಲ್ಲಿ ಏನು ಕೊಟ್ಟಿದ್ದಾರಪ್ಪ ಬಾಂಡ್ ಲೆಂತ್. ಬಾಂಡ್ ಲೆಂತ್ ಅಂದ್ರೆ ಯಾವ್ದಪ್ಪ ಅಂತಂದ್ರೆ the bond between this carbon and the fluorine. ಯಾಕಂದ್ರೆ fluorine is the smallest element in the family. Halogen family ಅಲ್ಲಿ the smallest member is the fluorine element. and bond length ಎಷ್ಟು ಬರ್ತೈತ್ರಿ? 139 picometer ಅಂತ ಬರ್ತೈತಿ. ನೆಕ್ಸ್ಟ್ ಕ್ಲೋರೋಮಿಥೇನ್ ಏನು ಬರ್ತೈತಪ್ಪ ಅಂತ ಹೇಳಿದ್ರೆ 178 picometer ಬರ್ತೈತಿ. ಯಾಕಂತ ಹೇಳಿದ್ರೆ ಡೌನ್ ದ ಗ್ರೂಪ್ ಏನಾಗ್ತೈತ್ರಿ? from the halogen family the size going to be increase. ಯಾಕೆ increase ಆಗತ್ರಿ? it's due to the increase in the addition of new shell in the as we go down the group. Okay, group ಹೆಂಗೆ ಡೌನ್ ಅಲ್ಲಿ ಹೋಗ್ತೀವಲ್ಲ ಹಾಗೆ ಏನಾಗ್ತೈತ್ರಿ? ಇನ್ಕ್ರೀಸ್ ಏನಪ್ಪ ಆಗ್ತೈತಿ. ಏನೋ ಸೈಜ್ ಆಟೋಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತೈತಿ, ಸೈಜ್ ಇನ್ಕ್ರೀಸ್ ಆಗ್ತೈತಿ. ಓಕೆ, ಯಾಕಂದ್ರೆ ಹೊಸ ಶೆಲ್ ಏನಪ್ಪ ಆಡ್ ಅಪ್ ಅಂತ ಹೋಗ್ತೈತಿ. ಓಕೆ, ಅದಕ್ಕೋಸ್ಕರಪ್ಪ ವಿ ಆರ್ ಅಬ್ಸರ್ವಿಂಗ್ ದ ಇನ್ಕ್ರೀಸ್ ಇನ್ ದ ಬಾಂಡ್ ಲೆಂತ್. 139 ಇತ್ತು, 178 ಆಯ್ತು, 193 ಆಯ್ತು, ಆಮೇಲೆ ಏನಪ್ಪ 200 ಏನಪ್ಪ 14 ಏನೈತೆ ಇದು ವಿ ಆರ್ ಗೆಟಿಂಗ್ ಆಫ್ ಅವರ್ ದ ಬಾಂಡ್ ಲೆಂತ್. ಓಕೆ, ನೆಕ್ಸ್ಟ್ ಸಿ ದ ಏನಪ್ಪ ಡೈಪೋಲ್ ಮೂವ್ಮೆಂಟ್. ಓಕೆ, ಡೈಪೋಲ್ ಮೂವ್ಮೆಂಟ್ ಅಂದ್ರೆ ಏನಾಗ್ತದೆ ಅಂದ್ರೆ ಏನಪ್ಪ ಎಲೆಕ್ಟ್ರಾನ್ ಯಾರ ಕಡೆ ಏನಪ್ಪ ಡ್ರ್ಯಾಗಿಂಗ್ ಆಗುತ್ತಲ್ಲ ಅದಕ್ಕೆ ಏನ್ ಕರಿತೀವಿ ನಾವು? ಬಿಕಾಸ್ ಆಫ್ ಡೈಪೋಲ್ ಮೂವ್ಮೆಂಟ್ ಯಾವ ತರ ಇರಪ್ಪ ಅಬ್ಸರ್ವ್ ಇರುತ್ತೆ ನೋಡೋಣ. ಓಕೆ, ಫಸ್ಟ್ ದ ವ್ಯಾಲ್ಯೂ ವಿಲ್ ಬಿ ಗೋಯಿಂಗ್ ಟು ಬಿ ಆಫ್ 1.84, 1.86, 1.83 ಮತ್ತೇನಪ್ಪ 1.63 ಅಂತಿದೆ. ಡೈಪೋಲ್ ಆರ್ಡರ್ ಏನಪ್ಪ ಯಾರಾದ್ರೂ ಆರ್ಡರ್ ಕೇಳಿದ್ರೇನಪ್ಪ ದ ಡೈಪೋಲ್ ಆರ್ಡರ್ ಶುಡ್ ಬಿ ಫಸ್ಟ್ ಏನ್ ಬರ್ತೈತಪ್ಪ? ಓಕೆ, ಇನ್ಕ್ರೀಸ್ ಆದ್ರೆ ಕೇಳ್ಬೋದಪ್ಪ, ಡಿಕ್ರೀಸ್ ಆದ್ರೆ ಕೇಳ್ಬೋದು. ಫಸ್ಟ್ ಏನ್ ಬರ್ತೈತ್ರಿ? First one is to be known as methyl chloride. First ಏನಪ್ಪ CH3Cl ಆರ್ಡರ್ ಬರ್ತೈತಿ. ನೆಕ್ಸ್ಟ್ ಏನ್ ಬರ್ತೈತ್ರಿ? methyl fluoride ಬರ್ತೈತಿ. ನೆಕ್ಸ್ಟ್ ಏನಪ್ಪ methyl bromide ಬರ್ತೈತಿ. ನೆಕ್ಸ್ಟ್ ಯಾವ್ದು ಬರ್ತೈತಿ? ಫೋರ್ತ್ ಒನ್ ಇಸ್ methyl ಏನಪ್ಪ iodide ಏನಪ್ಪ ಬರ್ತೈತಿ. ಅಕಸ್ಮಾತ್ ಆರ್ಡರ್ ಯಾರು ಕೇಳಿದ್ರೆ ಯು ಮಸ್ಟ್ ರಿಮೆಂಬರ್. ಓಕೆ, ಆರ್ಡರ್ ಯಾವ ತರ ಬರ್ತೈತಿ ನೋಡೋಣ. ಓಕೆ, ಆರ್ಡರ್ ಬರ್ತೈತಿ. ಲೆಟ್ ಮಿ ರೈಟ್ ಫಾರ್ ಯು. ಓಕೆ, ಆರ್ಡರ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಕಡೆ ರಬ್ ಮಾಡ್ತೀನಿ, ಸೈಡ್ ಅಲ್ಲಿ ಬರುತ್ತೆ. ಓಕೆ, ರೈಟ್ ರಬ್ ಫಾರ್ ಯು ಫಾರ್ ದಿಸ್ ಒನ್. Okay, let me write the order for first. Okay, first ಏನು ಬರ್ತೈತಪ್ಪ ಆರ್ಡರ್? ಫಸ್ಟ್ CH3Cl ಬರ್ತೈತೆ. ಫಸ್ಟ್ ಏನು ಬರ್ತೈತ್ರಿ? CH3Cl will be having the more dipole moment. Okay, CH3Cl ಆಯ್ತಪ್ಪ. ನೆಕ್ಸ್ಟ್ ಏನು ಬರ್ತೈತ್ರಿ? CH3F. CH3F ಬಂತು. ನೆಕ್ಸ್ಟ್ ಏನು ಬರ್ತೈತ್ರಿ? CH3Br. CH3Br ಅಂದ್ರೆ ಏನು ಬರ್ತೈತ್ರಿ? CH3I. Okay, CH3 ಏನಪ್ಪ ಇದರ ಏನಪ್ಪ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ಡೈಪೋಲ್ ಮೊಮೆಂಟ್. ಓಕೆ, ಇದಏನಪ್ಪ ಡೈಪೋಲ್ ಮೊಮೆಂಟ್ ಇಂದೇನಪ್ಪ ಇದು ಡಿಕ್ರೀಸಿಂಗ್ ಆರ್ಡರ್. ನೆನಪಿರಲಿ, ಡೈಪೋಲ್ ಮೊಮೆಂಟ್ ಇದೆನಪ್ಪ ಇದು ಡಿಕ್ರೀಸಿಂಗ್ ಆರ್ಡರ್. ಡೈಪೋಲ್ ಮೊಮೆಂಟ್ ಇದೆನಪ್ಪ ಇದು ಆರ್ಡರ್, ರಿಮೆಂಬರ್ ಇಟ್ಸ್ ಇಂಪಾರ್ಟೆಂಟ್. ಓಕೆ, ಡೈಪೋಲ್ ಮೊಮೆಂಟ್ ಇನ್ ಆರ್ಡರ್ ಏನಪ್ಪ CH3Cl ಅಂತ ಇದ್ದೀರಿ, CH3Cf, CH3Br ಮತ್ತೇನಪ್ಪ CH3I. ಯಾಕಪ್ಪ ಅಂತಂದ್ರೆ ಇಟ್ಸ್ ಡ್ಯೂ ಟು ದ ಸೈಜ್ ಡಿಫರೆನ್ಸ್. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಪ್ಪ ವಿ ವಿಲ್ ಸಿ ದ methods of preparation of the haloalkanes. Okay, ಯಾವ methods ಬರ್ತಾವ ಸ್ವಲ್ಪ ಏನಪ್ಪ ಓವರ್ವ್ಯೂ ಕೊಡ್ತೀನಿ. From next class we are going to start from this. Okay, first ಏನಪ್ಪ methods of preparation ಅಲ್ಲಿ ಏನಪ್ಪ ಫಸ್ಟ್ ಏನಪ್ಪ from alcohols,
ಸೆಕೆಂಡ್ ಏನಪ್ಪ ಫ್ರಮ್ ಹೈಡ್ರೋಕಾರ್ಬನ್ಸ್. ಓಕೆ, ಫ್ರಮ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಏನಪ್ಪ ಎರಡು ಮೂರು ಏನಪ್ಪ ಕ್ಯಾಟಗರಿ ಬರ್ತವೆ. ಯಾವ್ದ್ರಿ? ಬೈ ದ ಫ್ರೀ ರಾಡಿಕಲ್ ಹ್ಯಾಲೋಜಿನೇಷನ್, ಸೆಕೆಂಡ್ ಏನಪ್ಪ ಬೈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್, ಥರ್ಡ್ ಏನಪ್ಪ ಬೈ ಸ್ಯಾಂಡ್ಮೇಯರ್ ರಿಯಾಕ್ಷನ್, ಫೋರ್ತ್ ಏನಪ್ಪ ಫ್ರಮ್ ಅಲ್ಕೀನ್ಸ್. ಅಲ್ಕೀನ್ಸ್ ಅಲ್ಲಿ ಏನ್ ಬರ್ತದೆ? ಎರಡು ಕ್ಯಾಟಗರಿ ಬರ್ತಪ್ಪ, ಅಡಿಷನ್ ಆಫ್ ಹ್ಯಾಲೋಜನ್ ಹ್ಯಾಲೈಡ್ ಮತ್ತೇನಪ್ಪ ಅಡಿಷನ್ ಆಫ್ ಡೈ ಹ್ಯಾಲೋಜನ್. ನೆಕ್ಸ್ಟ್ ಏನಪ್ಪ ಥರ್ಡ್ ಕ್ಯಾಟಗರಿ ಯಾವ್ದು ಬರ್ತೈತ್ರಿ? ಪ್ರಿಪರೇಷನ್ ಆಫ್ ಹ್ಯಾಲೋಜನ್ಸ್ ಬೈ ಹ್ಯಾಲೋಜನ್ ಎಕ್ಸ್ಚೇಂಜ್. ಈ ಹ್ಯಾಲೋಜನ್ ಎಕ್ಸ್ಚೇಂಜ್ ಅಲ್ಲಿ ಏನಪ್ಪ ಮತ್ತೆ ಎರಡು ಬರ್ತಾವ, ಒಂದೇನಪ್ಪ ಸ್ವಾರ್ಟ್ಸ್ ರಿಯಾಕ್ಷನ್ ಕರಿತೀವಿ, ಇನ್ನೊಂದೇನಪ್ಪ ಫಿಂಕಲ್ ಸ್ಟೇನ್ ಏನಪ್ಪ ರಿಯಾಕ್ಷನ್ ಅದಕ್ಕೆ ಕರಿತೀವಿ. ಓಕೆ, ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.